ನಮಸ್ಕಾರ, ನೀವು ನೋಡ್ತಾ ಇದ್ರ SSTV. ನಾನು ರಚನಾ ನಂಜುಂಡ. ಸರ್ಕಸ್ ಅಂದ ತಕ್ಷಣ ನಮ್ಗೆ ಏನ್ ನೆನಪಾಗತ್ತೆ ಹೇಳಿ? ಒಂಥರ ಎಂಟರ್ಟೈನ್ಮೆಂಟ್, ಗಜಿ ಬಿಜಿ. ಆಮೇಲೆ ಸರ್ಕಸ್ ಅಂದ ತಕ್ಷಣ ಒಂದು ಖುಷಿಯಿಂದ ನಾವು ಹೋಗಿ ನೋಡ್ತೀವಿ. ಅಲ್ಲಿ ಒಂಥರ ವಿಷಯ ಇರಲ್ಲ, ಎಲ್ಲಾ ತರ ವಿಷಯನೂ ಇರುತ್ತೆ. ಇದೀಗ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸರ್ಕಸ್ ಅಂತ, ಜಂಬೋ ಸರ್ಕಸ್ ಅಂತ ಒಂದು ಟೈಟಲ್ ಅನ್ನ ಇಟ್ಕೊಂಡು ಇದೇ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಮುಂದೆ ಒಂದು ಸಿನಿಮಾ ಬರ್ತಿದೆ. ಇವತ್ತು ಜಂಬೋ ಸರ್ಕಸ್ ಸಿನಿಮಾದ ನಿರ್ದೇಶಕರಾಗಿರುವಂತಹ ಶ್ರೀಧರ್ ಸರ್ ನಮ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಗೆ ಜಂಬೋ ಸರ್ಕಸ್ ಸಿನಿಮಾದ ಸಿನಿಮಾಟೋಗ್ರಾಫರ್ ಆಗಿರುವಂತಹ ಕೃಷ್ಣಕುಮಾರ್ ಸರ್ ನಮ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದ್ಲಿಗೆ ಜಂಬೋ ಸರ್ಕಸ್ ಅಂದ ತಕ್ಷಣ ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸರ್ಕಸ್ ಅಂದ ತಕ್ಷಣನೇ ಅದೊಂಥರ ಫನ್, ಆಮೇಲೆ ಎಂಟರ್ಟೈನ್ಮೆಂಟ್ ಅಂತ ಹೇಳಿ. ಹೇಗ್ ಶುರುವಾಯ್ತು ಸರ್ ಈ ಒಂದು ಸ್ಟೋರಿ ಅಥವಾ ಟೈಟಲ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಟೈಟಲ್ ಅನ್ನೋದಕ್ಕಿಂತ ಮೊದಲು ನಾವು ಸಬ್ಜೆಕ್ಟ್ ರೆಡಿ ಮಾಡ್ಕೊಂಡಿದ್ದೀವಿ. ಜಂಬೂ ಸರ್ಕಸ್ದ ಒಂದು ಕಥೆನ ಫಸ್ಟ್ ನಮ್ಮ ಹತ್ರ ಒಂದು ವೀಣಾ ಸುಂದರ್ ಅನ್ನೋದು ಲೈನ್ನ ನಮ್ಮ ಸುರೇಶ್ ಅವರು ಪ್ರೊಡ್ಯೂಸರು ಲೈನ್ ಫಸ್ಟ್ ಅವರೇ ರೆಡಿ ಮಾಡ್ಕೊಂಡಿದ್ರು ನನ್ನ ಹತ್ರ ಬರೋದಕ್ಕೂ ಮುಂಚೆ. ಆ ಸಿನಿಮಾನ ನಾವು ಕತೆ ಲೈನ್ ಕೇಳಿದೆ, ಚೆನ್ನಾಗಿದೆ, ಇದನ್ನ ಓಕೆ ವರ್ಕೌಟ್ ಮಾಡ್ಬೋದು ಅಂತೇಳಿ ನಾವು ಅದಕ್ಕೆ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ, ಆಮೇಲೆ ಈ ಥರ ಒಂದು ಕತೆಗೆ ಏನು ಟೈಟಲ್ ಶುರು ಆಗುತ್ತೆ. ಯಾಕೆಂದರೆ ಈಗ ನೀವು ಸರ್ಕಸ್ ಎಲ್ಲ ನೋಡ್ಬೋದು. ಸರ್ಕಸ್ ಅಂತ ಪ್ರಾಣಿಗಳೆಲ್ಲ ಸರ್ಕಸ್, ಪ್ರಾಣಿಗಳನ್ನು ಜನ ಎಂಟರ್ಟೈನ್ಮೆಂಟ್ಸು ಕೊಡಲಿಕ್ಕೋಸ್ಕರ ಮಾಡ್ತಾರೆ. ಅದೇ ಥರ ಎಂಟರ್ಟೈನ್ಮೆಂಟ್ಸು ನಮ್ಮ ಫ್ಯಾಮಿಲಿಲಿ ನಡೀತಿರೋದೆ, ಅಂದರೆ ಜಂಬೂ ಸರ್ಕಸ್ ಫ್ಯಾಮಿಲಿಲಿ. ಅದಕ್ಕೋಸ್ಕರ ಇದಕ್ಕೆ ಜಂಬೂ ಸರ್ಕಸ್ ಅನ್ನೋ ಟೈಟ್ಲು ಸೂಟ್ ಆಗುತ್ತೆ ಅಂದ್ಕೊಂಡು ಇಟ್ಟಿದ್ವಿ. ಸರ್, ನಿಮಗೆ ಈ ಸಿನಿಮಾದ ಬಗ್ಗೆ ಹೇಳಕ್ ಬಂದಾಗ ನೀವು ಏನು ತಲೆಯಲ್ಲಿ ಇಟ್ಕೊಂಡು ಒಪ್ಕೊಂಡ್ರಿ ಸರ್, ಓಕೆ ನಾನು ಮಾಡ್ತೀನಿ ಅಂತ ಹೇಳಿ? ಆಸ್ ಎ ಕ್ಯಾಮ್ರಾಮನ್ ಆಗಿ ನಮಗೇನು ಸಿನಿಮಾ ಮಾಡುವಾಗ ಇದಕ್ಕೆ ಮಾಡಬೇಕು, ಆ ಸಿನಿಮಾನೇ ಮಾಡಬೇಕು ಅಂತಿಲ್ಲ. ಫಸ್ಟ್ ಆಫ್ ಆಲ್ ನಾವು ಶ್ರೀಧರ್ ಅವ್ರದ್ದು ಕಾಂಬಿನೇಷನ್ ತುಂಬ ಸಿನಿಮಾ ಮಾಡಿದ್ವಿ, ಒಂದು 8 ಸಿನಿಮಾ ಮಾಡಿದ್ವಿ. ಆಲ್ಮೋಸ್ಟ್ ನಮ್ಮ ಕಾಂಬಿನೇಷನ್ ಎಲ್ಲ ಸಿನಿಮಾನು ಹಿಟ್ಟಾಗಿದೆ ಸರ್. ಹಂಗಾಗಿ ಶ್ರೀಧರ್ ಅವ್ರು ಮಾಡ್ತಾರೆ ಅಂದ ತಕ್ಷಣ ಅಲ್ಲಿ ನಾನು ಕ್ಯಾಮ್ರಾಮನ್ ಆಗಿರ್ತೀನಿ, ಒಪ್ಕೊಂಡು ಮಾಡ್ತೀವಿ. ಆಮೇಲೆ ಫಸ್ಟ್ ಆಫ್ ಆಲ್ ಶ್ರೀಧರ್ ಸರ್ ಸಿನಿಮಾ ಮಾಡ್ತಾರಂದ್ರೆ ಅವರು ಒಂದು ಒಳ್ಳೆ ಕತೆ ಇದ್ದೇಳಿ ಸಿನಿಮಾ ಮಾಡೋದು. ಎಲ್ಲರ ಥರ ಯಾವುದೋ ಹೋಗಿ ಮಾಡ್ತೀವಿ ಅಂತ ಮಾಡಲ್ಲ. ಇಷ್ಟು ವರ್ಷ, 1 ವರ್ಷ ವೆಯ್ಟ್ ಮಾಡಿದ್ರೆ ಕೂಡ ಒಳ್ಳೆ ಕತೆ ಆಯ್ಕೆ ಮಾಡಿಕೊಂಡು ಅದು ಸೆಟ್ ಆಗಿ ಅವ್ರಿಗೆ ಇಷ್ಟ ಆದರೆ ಸಿನಿಮಾ ಕಮಿಟ್ ಆಗ್ತಾರೆ. ಅವಾಗ ನಮಗೆಲ್ಲ ಚಾನ್ಸ್ ಬರುತ್ತೆ. ಅವಾಗ ಅವ್ರು ಸಿನಿಮಾ ಮಾಡಿದ ತಕ್ಷಣ ನಮ್ಮ ಫಸ್ಟ್ ಕ್ಯಾಮ್ರಾಮನ್ ಅಂತೀವಿ, ಇವತ್ತು ಫೈಟರ್ಸು ಎಡಿಟರ್ಸ್ ಆ ಥರ ಎಲ್ಲ ಬರ್ತೀವಿ. ಸೊ ಆ ರೀತಿಯಲ್ಲಿ ಒಂದು ಕಾನ್ಫಿಡೆಂಟ್ ಇರುತ್ತೆ. ಯಾಕಂದ್ರೆ ಶ್ರೀಧರ್ ಅವರು ಒಪ್ಕೊಂಡ್ರು ಅಂದಮೇಲೆ ಆ ಸಬ್ಜೆಕ್ಟ್ ಚೆನ್ನಾಗಿರುತ್ತೆ, ಒಳ್ಳೆ ಕತೆ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿರ್ತೀವಿ. ಸೊ ಅದೇ ಥರ ಈ ಸಿನಿಮಾ ನಮಗೆ ಜಂಬೋ ಸರ್ಕಸ್ ಅಂತ ಒಂದು ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಸಿನಿಮಾ. ಇಡೀ ಫ್ಯಾಮಿಲಿ ಬಂದು ಸಿನಿಮಾ ಥಿಯೇಟರ್ ಬಂದು ಕೂತ್ಕೊಂಡು ನಡ್ಕೊಂಡು ಹೋಗೋ ಥರ ಸಿನಿಮಾ ಕಾನ್ಸೆಪ್ಟ್. ಸರ್, ಇನ್ನು ಸಿನಿಮಾದ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಒಂದು ದೊಡ್ಡ ತಾರಾ ಬಳಗನೇ ಇದೆ. ಸಿನಿಮಾದ ಟ್ರೇಲರ್ ನೋಡಿದ್ವಿ, ಸಖತ್ತಾಗಿದೆ. ಸಿನಿಮಾ ಕಾಸ್ಟ್ ಎಲ್ಲ ಯಾರು ಸರ್ ಆಯ್ಕೆ ಮಾಡ್ಕೊಂಡಿದ್ದು? ಎಲ್ಲರೂ ಕೂಡ ಚೆನ್ನಾಗಿ ಆರಿಸಿದಿರ. ತಂದೆ ಕ್ಯಾರೆಕ್ಟರ್ ಆಗಿರ್ಬಹುದು, ರವಿಶಂಕರ್ ಸರ್ ಮಾಡಿದ್ದಾರೆ. ಅವ್ರದೆಲ್ಲ ನೋಡ್ತಿದ್ರೆ ಒಂದ್ ಸಿನಿಮಾದಲ್ಲಿ ಏನೋ ಇದೆ ಅಂತ ಒಂದು ಎಕ್ಸೈಟ್ಮೆಂಟ್ ಶುರು ಆಗುತ್ತೆ. ಯಾರು ಸರ್ ಕಾಸ್ಟ್ ಮಾಡಿ? ಇದು ಜಂಬೂ ಸರ್ಕಸ್ ಅಂದ್ರೆ ಒಬ್ಬರಿಂದ ಆಗೋದಾಗಲ್ಲ. ಸರ್ಕಸ್ ಎಲ್ಲ ನಾನಾ ಪ್ರಾಣಿಗಳು ಬೇಕಲ್ಲಿ. ಈ ಸಿನಿಮಾದಲ್ಲಿ ಹಂಗೆ ನಾನಾ ಆ ಥರ ಕಲಾವಿದರು ಬೇಕು. ಹಾಗಾಗಿ ಇದರಲ್ಲಿ ಮೇಜರ್ ಆಗಿ ಇದರಲ್ಲಿ ನಾನು ಯೂತ್ ಆಗಿ ಪ್ರವೀಣ್ ತೇಜ್, ನನ್ನ ಜಾಲಿ ಡೇಸ್ ಅಲ್ಲಿ ಆಲ್ರೆಡಿ ಮಾಡಿರುವಂಥ ಹೀರೋ. ಪ್ರಣೀತ ಮಾತ್ರ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ 2 ಸಿನಿಮಾ ಕಮಿಟ್ ಆಗಿದ್ದು ಒಂದೇ. ಬಟ್ ನಮ್ಮ ಸಿನಿಮಾ ಶುರು ಆದಮೇಲೆ ಮನದ ಕಡಲು ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಅವರು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಇದು ಕಮಿಟ್ ಆಗಿದೆ. ಒಂದು ಡ್ಯಾನ್ಸ್ ಬಿಟ್ಟು ಏನೋ ತಂದು ತೋರಿಸಿದ್ರು. ಓಕೆ, ಇಂಟ್ರೊಡ್ಯೂಸ್ ಮಾಡೋಣ, ಇವರು ಒಂದು ನಮ್ಮ ಕಡೆಯಿಂದ ಬರಲಿ. ಯಾಕೆಂದರೆ ಮೊದಲು ಪ್ರಣೀತನ ಇಂಟ್ರೊಡ್ಯೂಸ್ ಮಾಡಿದಾಗಲೂ ಹಿಂಗೆ ಈ ಥರ ನಮಗಾಗಿತ್ತು. ನೆಕ್ಸ್ಟ್ ರಚಿತಾರಾಮನ ಬುಲ್ಬುಲಲ್ಲಿ ಮಾಡುವಾಗಲೂ ನಮಗಿದೆ ಚಾಲೆಂಜ್ ಇದೆ. ಸರಿ, ಇದು ಒಂದು ಈ ಹುಡುಗಿ ಒಂದ್ಸರಿ ಇಂಟ್ರೊಡ್ಯೂಸ್ ಮಾಡೋಣ. ಆಮೇಲೆ ಟ್ಯಾಲೆಂಟ್ ಇದೆ ಹುಡುಗಿಗೆ, ಡ್ಯಾನ್ಸ್ ಗಿನ್ಸ್ ಎಲ್ಲ ನೋಡಿದೆ. ನಮಗೆ ಟ್ಯಾಲೆಂಟ್ ಇರೋ ಸಿಕ್ಕಿದ್ರೆ ನಾವೇ ಉಪಯೋಗಿಸ್ಕೋಬಾರ್ದು. ನಾನು ಹೇಗಿದ್ರು ಸಾಮಾನ್ಯವಾಗಿ ಹೊಸಬರಿಗೆ ಜಾಸ್ತಿ ಚಾನ್ಸ್ ಕೊಡ್ಲಿಕ್ಕೆ ನಾನು ಇಷ್ಟಪಡೋದು. ಆ ಥರದಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡೋದು. ಆಮೇಲೆ ಮಿಕ್ಕದವರೆಲ್ಲ ಬರಬೇಕಂದ್ರೆ ಅಚ್ಯುತಣ್ಣ ನನ್ನ ಫೇವ್ರೇಟ್ ಆರ್ಟಿಸ್ಟು. ಅಚ್ಯುತಣ್ಣ ಓಕೆ. ರವಿಶಂಕರ್ ಗೌಡ ಅವರು ಒಂದು ಪಾತ್ರಕ್ಕೆ ಓಕೆ ಅಂದರು. ಲಕ್ಷ್ಮೀ ಸಿದ್ದಯ್ಯ ಅಂತ ಒಬ್ಬರು, ಸ್ವಾತಿ ಮೇಡಮ್ಮು, ಆಮೇಲೆ ನಯನ, ಜಗ್ಗಪ್ಪ, ಅವಿನಾಶ್ ಸಾರು, ಆಶಾಲತಾ ಅವರು ಎಲ್ಲ, ಹೀಗೆ ಟೋಟಲಿ ಇದೆಲ್ಲ ನಮ್ಮದು ಜಂಬೂ ಸರ್ಕಸ್ ಫ್ಯಾಮಿಲಿ ಒಳಗಿರುವಂಥವ್ರು. ಬಟ್ ಎಲ್ಲರೂ ಒಂದು ಪಾತ್ರನೂ ಇದು ಯಾಕೆ ಹಾಕಿದ್ರು ಅನ್ನಂಗಿಲ್ಲ. ಆ ಪಾತ್ರ ಎಲ್ಲರಿಗೂ ಬೇಕಾಗಿತ್ತು. ಈ ಮನೆಗೆ, ಈ ಜಂಬೂ ಸರ್ಕಸ್ಗೆ ಎಲ್ಲರೂ ಪಿಲ್ಲರ್ಗಳಿದ್ದಂಗೆ. ಹಾಗಾಗಿ ಇವರೆಲ್ಲ ಸೇರ್ಕೊಂಡು ಈಗ ಜಂಬೂ ಸರ್ಕಸ್ ಮಾಡಿಸಿದ್ದೀನಿ. ಮಾಡಿದರೆ ಜನಗಳಿಗೆ ಇಷ್ಟ ಆಗುತ್ತೆ, ನೋಡ್ತಾರೆ ಅನ್ನೋ ಒಂದು. ಸರ್, ಸಿನಿಮಾ ನೋಡೋದಾದ್ರೆ ಹೆಂಗಿದೆ ಅಂದ್ರೆ ಒಂದು ರೆಟ್ರೋ ಸ್ಟೈಲ್, ಅಂದ್ರೆ ಆವಾಗ ನಡೆದಿದ್ದು, ಆಮೇಲೆ ಮೆಟ್ರೋ ಈ ಟೈಮಲ್ಲಿ ಹೆಂಗಾಯ್ತು ಸರ್ ಇದು ಕ್ಯಾಮ್ರಾ ವರ್ಕ್ ಎಲ್ಲ ಯಾವ ತರ ಆಯ್ತು? ಇದು ಏನಾಗುತ್ತೆ ಅಂದ್ರೆ ಕತೆ, ಫಸ್ಟ್ ಆಫ್ ಆಲ್ ಕತೆ ಆಯ್ಕೆ ಮಾಡ್ಕೊಂಡ್ಮೇಲೆ ಒಂದು ಕತೆಗೆ ಏನ್ ಬೇಕೋ ಆ ಥರನೇ ನಮ್ಮ ಒಂದು ಫೋಟೋಗ್ರಾಫಿ ತೋರಿಸಿದ್ರೆ ಅದು ಬ್ಲೆಂಡ್ ಆಗಿರುತ್ತೆ.
ಸೊ ಈ ಸಿನಿಮಾ ನೀವು ಹೇಳ್ದಂಗೆ ರೆಟ್ರೋ ಅಂದ್ರೆ ಒಂದು 30 ಇಯರ್ಸ್ ಬ್ಯಾಕ್ ಮಗು ಹುಟ್ಟುವಾಗ ಫ್ರೆಂಡ್ಸ್ ಹೇಗಿರ್ತಾರೆ, ಅಲ್ಲಿಂದ ಮಗು ಹುಟ್ಟು ದೊಡ್ಡವರಾಗಿ ಅವ್ರ ಕಾಲೇಜ್ ಹೋಗೋದು. ಸೊ ಈ ತರ ಒಂದು ಇರುವಾಗ ಆ ತಕ್ಕಂಗೆ ಒಂದು ಆ ಟೈಮಲ್ಲಿ ಇರೋ ಪೀರಿಯಡ್ ಅಲ್ಲಿ ಏನು ಲೈಟಿಂಗ್ ಸ್ಕೀಮು ಒಂದು ಪ್ಯಾಟರ್ನ್ ತೋರಿಸುತ್ತೆ, ಅದು ಮಾಡ್ಕೊಂಡಿದ್ವಿ. ಇಲ್ಲಿ ಯೂತ್ ಬಂದ ಮೇಲೆ ಒಂದು ಲೈವ್ ಇರೋ ತರ ಇವನ್ ಲೊಕೇಶನ್ಸ್ ಎಲ್ಲ ನೀವು ಕೇಳಿದ್ರೆ ಚಿಕ್ಕಮಗಳೂರೆಲ್ಲ ಶೂಟಿಂಗ್ ಮಾಡಿದ್ವಿ. ತುಂಬಾ ಒಂಥರ ಅವಾಗ ರೈನಿ ಸೀಸನು ಚಾಲೆಂಜಿಂಗ್ ಆಗಿತ್ತು. ಅಂತ ಟೈಮಲ್ಲಿ ಹೋಗಿ ಮಾಡಿ ಮಳೆಯಲ್ಲೆಲ್ಲ ಶೂಟ್ ಮಾಡಿಕೊಂಡು ಎಲ್ಲ ಬಂದು ಮಾಡಿ. ಸೊ ಹಾಗಾಗಿ ಕತೆಗೆ ಏನು ಕೇಳುತ್ತೋ ಅದು ಬ್ಲೆಂಡ್ ಮಾಡಿ ಮಾಡ್ತೀವಿ. ಸರ್ ಈಗಾಗಲೇ ಸಾಂಗ್ಸ್ ರಿಲೀಸ್ ಆಗಿದೆ, ಸಖತ್ತಾಗಿ ಮೂಡ್ ಬಂದಿದೆ ಹಾಡುಗಳು ಕೂಡ. ಆಮೇಲೆ ಆ ಹಾಡಿನ ಸ್ಕ್ರಿಪ್ಟ್ ಬರ್ದಿರೋದು ಕೂಡ ಕವಿರಾಜ್ ಸರ್, ಆಮೇಲೆ ಮ್ಯೂಸಿಕ್ ಕೂಡ ವಾಸುಕಿ ವೈಭವ್ ಸರ್ ಮಾಡಿದ್ದಾರೆ. ಸೊ ಅದನ್ನ ಹೇಗಾಯ್ತು ಸರ್ ಪ್ರಾಸೆಸ್? ಅವರೇ ಮಾಡ್ಬೇಕು ಅಂತ ಹೇಳಿ ಯಾರು ಸೆಲೆಕ್ಟ್ ಮಾಡಿ? ಇಲ್ಲ, ನನಗೆ ವಾಸುಕಿ ವೈಭವ್ ಅವರು ಮೊದಲನೇ ಸಿನಿಮಾ ಇದು. ನಾನು ಅದಕ್ಕಿಂತ ಮುಂಚೆ ಎಲ್ಲ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಗಳು ಮಾಡಿರೋದು. ಇವ್ರದ್ದು ಅವ್ರ ಸಾಂಗ್ ಎಲ್ಲ ಮೊದಲು ನಾನು ಒಂದೆರಡು ರಾಮ ರಾಮ ಹರೇ ಅಂತ ಸಿನಿಮಾದೆಲ್ಲ ಸಾಂಗ್ ಅದು ನನಗೆ ತುಂಬ ಇಷ್ಟ ಆಗಿತ್ತು. ಆಮೇಲೆ ವಾಸುಕಿ ವೈಭವ್ ಹಾಕೋಣ ಅಂತ ಸುಮ್ಮನೆ, ಅದು ಕೂಡ ನಮ್ಮ ಸುಪ್ರೀತಾ ಮೇಡಮ್ ಇದ್ದಾರೆ ನಮ್ದು, ಅವ್ರು ಹೇಳಿದ್ರು ವಾಸುಕಿ ವೈಭವ್ ಚೆನ್ನಾಗಿರ್ತಾರೆ, ಹಾಕೋಣ, ನಮ್ಮ ಜೊತೆಲೇ ಇರ್ತಾರೆ, ನಮಗೆ ಅಡ್ಜಸ್ಟ್ ಆಗುತ್ತೆ. ಓಕೆ, ನಮಗೇನು ಪ್ರಾಬ್ಲಮ್ ಇಲ್ಲ, ಒಳ್ಳೆ, ಯಾಕೆಂದ್ರೆ ಒಳ್ಳೆ ಸಾಂಗ್ ಎಲ್ಲ ಕೊಡ್ತಾರೆ, ಓಕೆ ಮಾಡೋಣ, ಈ ಥರ ಸಿನಿಮಾಗಳಿಗೆ ಒಳ್ಳೇದಾಗುತ್ತೆ. ಬಟ್ ಬ್ಯೂಟಿಫುಲ್ ಟ್ಯೂನ್ಗಳು ಮಾಡಿದ್ರು, ಟ್ಯೂನ್ಗಳು ತುಂಬ ಇಷ್ಟ ಆಯಿತು ನಮಗೆ. ಒಂದೇ ಥರ ಇರಬಾರ್ದು ಅಂತ ಮೊದಲೇ ಹೇಳಿದೆ, ಎಲ್ಲ ಸಾಂಗು ಬೇರೆ ಬೇರೆ ಥರ ಇರಬೇಕು. ಅದು ಈಗ ನೋಡಿ ಈ ಸಾಂಗಲ್ಲಿ ಒಂದು ಸಾಂಗಿಗೆ ಯಾರಾದ್ರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಈ ಮ್ಯೂಸಿಕ್ ಡೈರೆಕ್ಟರ್ ಇಂಥವ್ರೆ ಅಂತ ಹೇಳ್ತಾರೆ. ಒಂದು ಸಾಂಗ್ ಕೇಳಿದ್ರೆ ನೆಕ್ಸ್ಟ್ ಎರಡನೇ ಸಾಂಗ್ ಕೇಳಿದ್ರು. ಇದರಲ್ಲಿ ಆ ಥರ ಆಗಲ್ಲ. ಇದರಲ್ಲಿ ಒಂದಕ್ಕಿಂತ ಒಂದು ಬೇರೆ ಬೇರೆ ಥರನೇ ಇದೆ. ಒಂದೊಂದು ಟ್ಯೂನ್ ಕೇಳಿದ್ರೆ ನೆಕ್ಸ್ಟ್ ಇನ್ನೊಂದು ಟ್ಯೂನ್ ಬೇರೆ ಥರ ಇರುತ್ತೆ. ಹಾಗೆ ಟೋಟಲಿ ಡಿಫ್ರೆಂಟಾಗಿ 4 ಸಾಂಗ್ ಮಾಡಿದ್ದೀವಿ. ಅದರಲ್ಲಿ ವಾಸುಕಿ ವೈಭವ್ ಕೂಡ ಒಂದು ಹಾಡು ಹಾಡಿದ್ದಾರೆ. ಅದರಲ್ಲಿ ಮಂದಹಾಸ ಅಂತ ಒಂದು ಪ್ಯಾಥೋ ಮೂಡಲ್ಲಿ ಬರುತ್ತೆ. ಅದನ್ನು ಜಯಂತ್ ಕಾಯ್ಕಿಣಿ ಅವರು ಬರೆದಿರುವಂಥ ಸಾಂಗ್ ಅದು ಅವ್ರು ಹಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಯಾರೂ ಇನ್ನೂ ಕೇಳಿಲ್ಲ, ಇನ್ನೂ ಬಿಟ್ಟಿಲ್ಲ. ಇದು ರಿಲೀಸ್ ಆಗ್ತಿರುವಾಗ ಮೋಸ್ಟ್ಲಿ ಎಲ್ಲ ಜನಗಳಿಗೆ ಸೇರ್ಬೋದು ಅನಿಸುತ್ತೆ. ಪ್ರೊಡ್ಯೂಸರ್ ಸರ್ ಓಕೆ ಮಾಡ್ಸಿದ್ ಹೇಗೆ? ಕತೆ ಮೂಲಕ ಅಥವಾ ನೀವಿದ್ದೀರಾ ಅಂತ ಒಪ್ಕೊಂಡ್ರ? ಯಾವ ರೀತಿ ಅವರು ಪ್ರೊಡ್ಯೂಸರ್ ನಾನು ಓಕೆ ಮಾಡಿಲ್ಲ, ಅವರೇ ಓಕೆ ಮಾಡಿದ್ರು. ಅವರು ಒಂದು ಫಂಕ್ಷನ್ ಅಲ್ಲಿ ಹಿಂಗೆ ಸಿಕ್ಕಿದಾಗ ಅವರು ನನ್ನ ಮೊದಲೇ ತುಂಬಾ ಕ್ಲೋಸ್, ನಾವು ಮೊದಲಿಂದನು. ಪ್ರೊಡ್ಯೂಸರು ಅವರೇ ಆ್ಯಕ್ಚುಲಿ ಒಂದು ಕಡೆ ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಿದ್ರು. ಅವರು ಅದಕ್ಕಿಂತ ಮುಂಚೆ ನಮ್ಗೆ ಅವರು ಭಾರಿ ಕ್ಲೋಸು, ಹಳೆಯ ಫ್ರೆಂಡು. ಒಂದು ಸಿನಿಮಾ ಮಾಡಬೇಕು ಅಂತ ಯಾವಾಗಲೋ ಒಂದು ಟೋಕನ್ ಅಡ್ವಾನ್ಸ್ ಥರ ಕೊಟ್ಟಿದ್ರು ಅವರು. ಅದು ಯಾವಾಗ ನಂದು ಫ್ರೆಂಡ್ಸು ಚೆಲ್ಲಾಟಕ್ಕಿಂತ ಮಧ್ಯದಲ್ಲಿ ಕೊಟ್ಟಿದ್ರು. ಫ್ರೆಂಡ್ಸ್ ಆಗಿ ದೇವ್ರವ್ರನ್ನ ಕೊಟ್ಟೆ, ಅದು ಮಧ್ಯದಲ್ಲಿ ಒಂದ್ಸಲ ಅಡ್ವಾನ್ಸ್ ಕೊಟ್ಟಿದ್ರು. ಸರಿ ಓಕೆ ಮಾಡೋಣ ಬಿಟ್ಟು, ನಾನು ಅವಾಗ ಒಡೆಯ ಮುಗಿಸಿದ್ದೆ, ಜಸ್ಟ್ ಒಡೆಯ ಮುಗಿದಿತ್ತು ನಂದು. ಹೇಗೂ ಖಾಲಿ ಇದ್ದೀನಲ್ಲ ಮಾಡೋಣ ಅಂದೆ. ಮಾಡಿದ್ರು ಎಲ್ಲ ಇನ್ನು ನೋಡೋಣ, ಲೈನ್ ಚೆನ್ನಾಗಿದ್ರು ಮಾಡ್ತೀನಿಲ್ಲ ಏನು ಅಂತ. ಅವಾಗ ಇಲ್ಲ, ನಾವೊಂದು ಒಳ್ಳೆ ಲೈನ್ ಮಾಡಿದ್ದೀವಿ, ನಾಳೆ ಸಿಗೋಣ. ಅದು 2 ವರ್ಷ ಆದಮೇಲೆ, 1-2 ದಿನ ಆದಮೇಲೆ ಸಿಕ್ಕಿದ್ದು. ಎಲ್ಲಿ ಒಂದು ಕಾಫಿ ಡೇಲಿ ಮೀಟ್ ಮಾಡೋದು. ಆವಾಗ ನನಗೆ ಕಥೆಯನ್ನು ನೆರೇಟ್ ಮಾಡಿರೋದು ಸುಪ್ರೀತಾ ಮೇಡಮ್. ಸುಪ್ರೀತಾ ಮೇಡಮ್ ಅದ್ಭುತವಾಗಿದೆಯಲ್ಲ, ಚೆನ್ನಾಗಿದೆ, ಮಾಡ್ಬೋದು. ಸುಪ್ರೀತಾ ಮೇಡಮ್ ಅವರು ನೆರೇಟ್ ಮಾಡಿದ್ರು. ಕತೆ ತುಂಬ ಇಷ್ಟ ಆಯಿತು. ಓಕೆ, ಇದು ನಾವು ಮಾಡೋಣ, ತೊಂದರೆ ಇಲ್ಲ ಅಂದರು. ನಾವು ಅದಕ್ಕೆ ತಕ್ಕಂತೆ ಆ ಕತೆಗೆ ಏನು ಬೇಕೋ ಅದಕ್ಕೆ ತಕ್ಕಂಥ ಸ್ಕ್ರೀನ್ ಪ್ಲೇ. ನನಗೊಂದು ಮೊದಲಿಂದ ಒಂದು ಇದಿತ್ತು, ಯಾವ ಶ್ರೀಧರು ಕಮರ್ಷಿಯಲ್ ಡೈರೆಕ್ಟ್ರು, ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಡ್ತಾರೆ ದೊಡ್ಡ ಸಿನಿಮಾ. ಹಾಗೆ ನಾನು ಮೊದಲಿಂದ ಬಂದಿರೋದೆಲ್ಲ ಸಣ್ಣ ಸಣ್ಣ ಸಿನಿಮಾ ಮಾಡಿಕೊಂಡೆ. ನಾವು ಯಾವ ಥರ ಸಬ್ಜೆಕ್ಟ್ ಏನು ಕೇಳಿದ್ರು ಅದಕ್ಕೆ ತಕ್ಕಂಥದ್ದು ಡೈರೆಕ್ಟ್ರೇ ಹೊರತು ನಾನು ದೊಡ್ಡ ಡೈರೆಕ್ಟ್ರ್ ಅಲ್ಲ. ಸಬ್ಜೆಕ್ಟ್ ಏನಾದರೂ ದೊಡ್ಡದಾಗಿ ಕೇಳಿದ್ರೆ ಅದಕ್ಕೆ ದೊಡ್ಡದಾಗಿ ಮಾಡ್ತೀನಿ. ಅದಕ್ಕೆ ಓಕೆ, ಈ ಥರ ಒಂದು ಸಬ್ಜೆಕ್ಟ್ ಯಾಕೆ ಮಾಡಬಾರ್ದು, ಮಧ್ಯದಲ್ಲಿ ಹೆಂಗೆ ಒಡೆಯ ಆಯ್ತು, ಈಗ ಇದನ್ನು ಮಧ್ಯದ ಮಾಡಿದೆ, ನೆಕ್ಸ್ಟ್ ದರ್ಶನ ಡೇಟಿನ ಕೊಡೋ ತನಕ ನನಗೆ ಫ್ರೀ ಇದನ್ನೆಲ್ಲ ಮಾಡೋಣ ಅಂತೇಳಿ ಮತ್ತು ಒಪ್ಕೊಂಡೆ. ಸ್ಕ್ರೀನ್ ಪ್ಲೇ ಎಲ್ಲ ಆಯಿತು. ಅದಕ್ಕೆ ತಕ್ಕಂಥ ಆರ್ಟಿಸ್ಟ್ಗಳನ್ನೆಲ್ಲ ಸೆಲೆಕ್ಷನ್, ಅದೇ ಥರ ಯಾರು ಮಾಡೋದು ಅಂದಾಗ, ಅವಾಗ ನನ್ನ ಜಾಲಿ ಡೇಸಲ್ಲಿ ಮಾಡಿದವನೇ ಪ್ರವೀಣ್ ತೇಜನ್. ಅದಕ್ಕೆ ಓಕೆ, ನಮ್ಮ ಹುಡುಗನ ತಾನೆ, ಓಕೆ, ಪ್ರಾಬ್ಲಮ್ ಇಲ್ಲ ಅಂದರೆ. ಆಮೇಲೆ ಅಂಜಲಿನ ಫಿಕ್ಸ್ ಆಯಿತು. ಹಾಗೆ ಆಮೇಲೆ ಮಿಕ್ಕಿದವರು ಇವರೆಲ್ಲ ಆರ್ಟಿಸ್ಟು, ಅಚ್ಯುತಣ್ಣ, ರವಿಶಂಕರ್ ಗೌಡ, ಆಮೇಲೆ ಲಕ್ಷ್ಮಿ, ಸ್ವಾತಿ ಮೇಡಮ್ಮು, ಅವಿನಾಶು, ನಯನ, ಜಗಪ್ಪ, ಈ ಥರ ಒಂದು ಟೀಮ್ ರೆಡಿ ಮಾಡಿದು. ಸರಿ ಓಕೆ ಮಾಡೋಣ ಅಂತ ಶೂಟಿಂಗ್ ಶುರು ಮಾಡಿದು. ಅವಾಗ ಎಲ್ಲರಿಗೂ ಸ್ವಲ್ಪ ಕೊರೋನಾ ಬೇರೆ, ಆವಾಗ ಎಂಡಿಂಗ್ ಸ್ಟೇಜು. ನಮ್ಮ ಟೀಮಿಗೆಲ್ಲ ಕೊರೋನಾ ಆಯಿತು. ಆಲ್ಮೋಸ್ಟ್ ನನಗೆ ಫಸ್ಟ್ ಆಯಿತು, ಆಮೇಲೆ ಎಲ್ಲರಿಗೂ ಆಯಿತು. ಆದಮೇಲೆ ಹಾಗೇ ಗ್ಯಾಪ್ ಕೊಟ್ಟು ಸ್ವಲ್ಪ, ಮತ್ತು ಸ್ವಲ್ಪ ಹಾಗೆ ಮುಂದೆ ಹೋಗ್ತಾ ಶೂಟಿಂಗ್ ಮಾಡ್ತೀವಿ. ಈಗ ಪ್ರೊಡ್ಯೂಸರ್ಗಳದು ಸ್ವಲ್ಪ ಒಬ್ಬ ಫೈನಾನ್ಸರ್ ಕೈ ಕೊಟ್ಬಿಟ್ಟು ಅವರಿಗೆ ಪಾರ್ಟ್ನರ್ ಆಗಿದ್ದವರು, ಅದರಿಂದನೂ ಸ್ವಲ್ಪ ಡಿಲೇ ಆಗೋಯ್ತು ಸಿನಿಮಾ. ಆದ್ರೂ ಆ ಕತೆಗೆ ಏನು ಬೇಕೋ ಅದನ್ನು ನಮ್ಮ ಪ್ರೊಡ್ಯೂಸರು ಕೊಟ್ಟಿದ್ದಾರೆ. ಈಗ ಆಮೇಲೆ ಲೇಟ್ ಆದರೂ ಕೂಡ ಲೇಟೆಸ್ಟಾಗಿ ಮಾಡ್ತೀನಿ ಅನ್ನೋದು ಒಂದು ಧೈರ್ಯ. ಈಗಲೂ ಅಷ್ಟೇ, ಸಿನಿಮಾ ಯಾರಿಗಾರು ಕೊಟ್ಟು ರಿಲೀಸ್ ಮಾಡ್ಬೋದು, ಮಾಡಲ್ಲ, ನಾನೇ ಮಾಡ್ತೀನಿ. ಈ ಸಿನಿಮಾದ ಬಗ್ಗೆ ನಂಗೆ ನಂಬಿಕೆ ಇದೆ, ಇದು ಒಳ್ಳೆ ಸಿನಿಮಾ, ಇದು 100% ಹಿಟ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಈಗ.
ಸರ್ ಸಿನಿಮಾ ಟ್ರೇಲರ್ ನೋಡಿದೀವಿ, ಹಾಡುಗಳು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮೇಜರ್ ಆಗಿ ಎಲ್ಲೆಲ್ಲಿ ಶೂಟ್ ಆಯ್ತು ಸರ್ ಈ ಸಿನಿಮಾ? ಇಲ್ಲಿ ಮೇಜರ್ ಜಾಸ್ತಿ ಬೆಂಗಳೂರು ಮಾಡಿದ್ರು, ಒಂದು 75% ಬೆಂಗಳೂರು ಇತ್ತು. ಮಿಕ್ಕಿದ್ದು ಕೆಲವು ಸೀನ್ಸ್ ಸಾಂಗ್ಸ್ ಎಲ್ಲ ಚಿಕ್ಕಮಗಳೂರು ಆ ಸೈಡಲ್ಲಿ ಮಾಡಿದ್ರು. ಬೆಟ್ಟು ಸಾಂಗ್ ಸೀನ್ಸ್ ಎಲ್ಲ ತುಂಬ ಒಂಥರ ನ್ಯಾಚುರಲ್ ಲೊಕೇಶನ್ಸ್ ಅಲ್ಲಿ ಮಾಡಿದ್ರು, ತುಂಬ ಚೆನ್ನಾಗಿದೆ. ಸರ್ ಈ ಹಿಂದೆನೂ ಕೂಡ ನೀವು ಹೊಸಬ್ರನ್ನ ಕರೆ ತಂದು ಅವರನ್ನ ಪ್ರಸಿದ್ಧಿಗೊಳಿಸೋದು ಜಾಸ್ತಿ ಸರ್. ಈಗಲೂ ಕೂಡ ಹೊಸಬ್ರಿಗೆ ಕೂಡ ಅವಕಾಶ ಕೊಟ್ಟಿದ್ದೀರಾ. ಅವ್ರ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಸರ್? ಕಷ್ಟ ಆಗತ್ತಾ ಅಥವಾ ನಿಮಗೊಂದು ಹೊಸ ಅನುಭವನ? ಯಾವ ತರ ಸರ್? ಯಾಕೆಂದ್ರೆ ಕಷ್ಟ, ಈಗ ರೆಗ್ಯುಲರ್ ಆರ್ಟಿಸ್ಟ್ ಈಗ ಹೊಸಬ್ರ ಹತ್ರ ಮಾಡಿಸೋದು ಒಂಚೂರು ಕಷ್ಟನೇ. ಯಾಕೆಂದ್ರೆ ಅವರು ನಮ್ಮ ಇದನ್ನ ಬೇಗ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಬಟ್ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡು ನಾವು ನಿಧಾನದಲ್ಲಿ ಮಾಡ್ತೀವಿ. ಈಗ ಒಂದೇ ಸರಿ ಅವರಿಗೆ ಆಕ್ಟಿಂಗ್ ಬಂದ್ಕೊಂಡು ಹೇಳಿದ ತಕ್ಷಣ ಈ ಸೀನ್ ಮಾಡ್ಬಿಡು ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ. ಸ್ವಲ್ಪ ಟೈಮ್ ಕೊಡಬೇಕು. ಟೈಮ್ ಕೊಟ್ಟು ಸೀನನ್ನು ಅರ್ಥ ಮಾಡಿಸ್ಬೇಕು. ಡೈಲಾಗನ್ನು ಅವ್ರಿಗೆ ಕರೆಕ್ಟಾಗಿ ಬಾಯಿನಲ್ಲಿ ಡೈಲಾಗ್ ಬರಂಗೆ ಇರಬೇಕು. ಮೆಮೊರಿ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಅವರು ಬಯಾಟ್ ಮಾಡಿಕೊಂಡು ಆಮೇಲೆ ಎಕ್ಸ್ಪ್ರೆಷನ್ ಏನು ಸೀನಿಗೆ ಅದೆಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡಿದ್ರೆ ಚೆನ್ನಾಗಿ. ನಾನು ಮಾಡಿಸಿದ್ದೆಲ್ಲ ಈಗ ಜಾಲಿ ಡೇಸಲ್ಲಿ ಎಲ್ಲ ಹೊಸಬ್ರು. ಹಾಗೆ ಇವರು ಇದರಲ್ಲಿ ನಂಗೆ ಯಾರು ಅಂತಷ್ಟು ಕಷ್ಟ ಕೊಟ್ಟಿಲ್ಲ, ಯಾಕಂದರೆ ಎಲ್ಲರೂ ಸೀನಿಯರ್ ಆರ್ಟಿಸ್ಟ್ ಜಾಸ್ತಿ ಇದ್ದಾರೆ. ಇವ್ರು ಕೂಡ ತುಂಬ ಟ್ಯಾಲೆಂಟೆಡ್ ಗರ್ಲ್. ಇವನು ಅಂಜಲಿ ಕೂಡ ಈಗ ನಮ್ಮ ಪ್ರವೀಣ್ ಆಲ್ರೆಡಿ ನನ್ನ ಸಿನಿಮಾ ಮಾಡಿದ್ದಲ್ಲಿ, ಹಂಗಾಗಿ ನಂಗೇನು ಅಂತ ಕಷ್ಟ ಆಗಲಿಲ್ಲ ಅವರು. ಈಗ ಏನಂದ್ರೆ ಯೂತ್ಸ್ ಗಳೀಗ ಜಾಸ್ತಿ ಥಿಯೇಟರ್ ಬರೋದೇ ಕಮ್ಮಿ ಆಗೋಗಿದೆ ಸರ್. ಯಾಕಂದ್ರೆ OTT ಆಮೇಲೆ ಫೋನ್ ಜಾಸ್ತಿ ಇರೋದ್ರಿಂದ ಒಂದ್ ಕಡೆ ನೀವೆಲ್ಲೋ ಯೂತ್ ಕನೆಕ್ಟ್ ಆಗೋ ತರ ಟ್ರೇಲರ್ ನೋಡಿದ್ರೆ ಹಂಗ ಅನ್ಸುತ್ತೆ. ಯೂತ್ಗೂ ಕೂಡ ಕನೆಕ್ಟ್ ಆಗುವಂತ ಒಂದ್ ಸಿನಿಮಾ. ಯಾಕಂದ್ರೆ ಒಂದು ಕಾಲೇಜು, ಅಲ್ಲಿ ಒಂದ್ ಜಗಳ ಆಡ್ತಾರೆ ಹುಡುಗ ಹುಡುಗಿ, ಆಮೇಲೆ ಅವ್ರ ಮಧ್ಯೆನೇ ಒಂದ್ ಲವ್ ಸ್ಟೋರಿ ಕ್ರಿಯೇಟ್ ಆಗುತ್ತೆ. ಈ ತರ ಮಾಡ್ಬೇಕು ಅಂತ ಹೇಳಿ ಹೇಗ್ ಶುರು ಆಯ್ತು ಸರ್? ಅಂದ್ರೆ ಇದು ನಾನೇನು ಕ್ರಿಯೇಟ್ ಮಾಡಿದ್ದಲ್ಲ, ಇದು ಆಲ್ರೆಡಿ ಲೈನ್ ಈ ಥರ ಇತ್ತು. ಬಟ್ ನಾನು ಯೂತ್ ಆಗಿ ಬೇಕು ಅಂತೇಳಿ ಸ್ಕ್ರೀನ್ ಪ್ಲೇಲಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಟ್ ಆ್ಯಕ್ಚುಲಿ ಸಿನಿಮಾ ನೋಡೋದು ಜನ ಇಷ್ಟಪಡೋದು ಜಾಸ್ತಿ ನಮ್ಮ ಕಾಲೇಜ್ ಹುಡುಗರೆ. ಈಗ ನನ್ನ ವ್ಯಾಲಿಡೇಷನ್ ಹೈಯೆಸ್ಟ್ ನೋಡಿದವರು ಎಲ್ಲ ಇಂಜಿನಿಯರ್ ಸ್ಟೂಡೆಂಟ್ಸು, ಕಾಲೇಜ್ ಹುಡುಗರೆ. ಅದಕ್ಕೊಂಚೂರು ಈಗ ಈ ಥರ ನಮ್ಗೆ ಎಲ್ಲ ಸಿನಿಮಾಕ್ಕೂ ತುರ್ಕೋಕ್ಕಾಗಲ್ಲ. ಅದೇ ಥರ ನಮಗೆ ಒಡೆಯೋದಲ್ಲಿ ತೊಗೊಂಡು ಕಾಲೇಜ್ ಸಬ್ಜೆಕ್ಟ್ ತುರ್ಕೋಕ್ಕಾಗಲಿಲ್ಲ. ಈ ಸಿನಿಮಾದಲ್ಲಿ ಆ ಥರ ಒಂದು ಕಾಲೇಜ್ ಸ್ಟೂಡೆಂಟು ಅಂತ ಕಥೆಯಲ್ಲಿ ಲೈನ್ ಬರೋದ್ರಿಂದ ನಾನು ಈ ಥರ ಫನ್, ಆಮೇಲೆ ಸೀರಿಯಸ್ನೆಸ್ಸು, ಹೊಡೆದಾಟ ಬಡದಾಟ ಕಾಲೇಜ್ ಒಂಚೂರು ಇದರಲ್ಲಿ ಟ್ರ್ಯಾಕ್ ತೊಗೊಂಡೋಗಿದ್ದೀನಿ. ಬರೀ ಅದು ಒಂದೇ ಅಲ್ಲ, ಇದರಲ್ಲಿ ಟೋಟಲಿ ಸಿನಿಮಾನ ಜಂಬೂ ಸರ್ಕಸ್ ನಡೆಯೋದೇ ಇಬ್ಬರು ಅವ್ರ ಅಪ್ಪಂದ್ರು ಕ್ಯಾರೆಕ್ಟ್ರು, ಅಂದರೆ ನಮ್ಮ ಅಚ್ಯುತಣ್ಣ ಮತ್ತು ರವಿಶಂಕರ್ ಗೌಡ ಅವರ ಫ್ಯಾಮಿಲಿ, ಅವರಿಬ್ಬರು ಫ್ರೆಂಡ್ಶಿಪ್ನ ಮುಂದುವರ್ಸೋಕ್ಕೋಸ್ಕರ ಇವರಿಬ್ರು ಯಾವ ಥರ ಲವ್ ಕಿತ್ತಾಡ್ತಾರೆ ಅನ್ನೋದೇ ಸಬ್ಜೆಕ್ಟ್ ನಮ್ದು ಬೆಳ್ಕೊಂಡು ಹೋಗಿರೋದು. ಬಟ್ ಇವರು ಈ ಫ್ಯಾಮಿಲಿಲಿ ಹೆಂಗೆ ಜಂಬೂ ಸರ್ಕಸ್ ನಡೀತದೆ, ಈಗ ಹೆಂಗಸರು ಮದುವೆ ಆದಮೇಲೆ ಗಂಡದ್ರ ಜೊತೆಲಿ ಯಾವ ಥರ ಜಂಬೂ ಸರ್ಕಸ್ ಮಾಡ್ತಾರೆ ಅನ್ನೋದೇ ಈ ಸಬ್ಜೆಕ್ಟ್. ಇದು ಒಂದು ಜಂಬೂ ಸರ್ಕಸ್ ಟೈಪ್. ಸರ್ ಕಾಲೇಜಲ್ಲೆಲ್ಲ ಶೂಟಿಂಗ್ ಮಾಡಿದ್ದೆ ಅನುಭವ ಹೇಗಿತ್ತು ಸರ್? ಕಾಲೇಜ್ ಸ್ಟೂಡೆಂಟ್ಸ್ ಹೆವಿ ಇರ್ತಾರೆ, ಆಮೇಲೆ ಈ ತರ ಶಕುಂತಲಾ ನಾವು ನೋಡ್ಬೋದು, ಶಕುಂತಲಾ ತರ ಎಲ್ಲ ರೆಡಿ ಆಗಿದ್ದಾರೆ, ಅದೆಲ್ಲ ಯಾವ ತರ ಆಯ್ತು ಸರ್? ಎಲ್ಲ ಅಷ್ಟೇನೋ, ಈಗ ಎಲ್ಲ ಸಿನಿಮಾದಲ್ಲೂ ಮಾಡೋ ಥರನೇ ಇದಕ್ಕೇನಂದ್ರೆ ಈ ಸ್ವಲ್ಪ ಈಗ ಲೇಟೆಸ್ಟ್ ಟ್ರೆಂಡ್ ಇರೋದ್ರಿಂದ ಒಂದು ಚೂರು ಪ್ರಿಕಾಷನ್ಸ್ ತೊಗೊಂಡು ಮಾಡಬೇಕಾಗಿದೆ. ಯಾಕಂದರೆ ತುಂಬ ಚೇಂಜಸ್ ಇದೆ ಈಗೆಲ್ಲ. ನಾವು ಆವಾಗ ಮಾಡೋದಕ್ಕೂ ಈಗ ಒಂದು ಡಿಜಿಟಲೈಸ್ ಆಗಿ ತುಂಬ ಅಪ್ಡೇಟ್ ಆಗಿಲ್ಲ ಬರೋದ್ರಿಂದ ಅದಕ್ಕೆ ಹೊಂದ್ಕೊಂಡು ಹೋಗಿ ಮಾಡಬೇಕಾಗುತ್ತೆ. ಸೊ ಆ ಥರ ಏನಾಗುತ್ತೆ, ಈಗ ಕಲರ್ಫುಲ್ ಸ್ಕೀಮ್ಸ್ ಬರುವಾಗ ಕಾಲೇಜು ಸರ್ಚ್ ಮಾಡುವಾಗ ನಾವೇನು ಮಾಡಿದ್ವಿ, BMS ಕಾಲೇಜಸ್ ಅಲ್ಲಿ ಹೋಗಿ ಆ ಕಲರ್ ಬ್ಯಾಕ್ ಡ್ರಾಪ್ ಎಲ್ಲ ನೋಡಿಕೊಂಡು ಅಂಥದ್ದೆಲ್ಲ ಫಸ್ಟೇ ಡಿಸ್ಕಸ್ ಮಾಡಿದ್ವಿ ನಾವು ಡೈರೆಕ್ಟ್ ಎಲ್ಲ. ಯೂಶುವಲ್ ಕಾಲೇಜಸ್ ತುಂಬ ಕಾಲೇಜಸ್ ಇದೆ, ಅದು ಅಲ್ಲೆಲ್ಲ ಏನಾಗುತ್ತೆ ಅಂದರೆ ಈಗ BGS ಏನಕ್ಕೆ ಸೆಲೆಕ್ಟ್ ಮಾಡ್ತೀವಿ, BGS ಅಲ್ಲಿ ಬ್ಯಾಕ್ ಗ್ರೌಂಡ್ಸ್ ಎಲ್ಲ ಕಲರ್ಫುಲ್ ಆಗಿರುತ್ತೆ. ಸೊ ನಮಗೆ ಸ್ಕ್ರೀನಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳಿ BGS ಆಯ್ಕೆ ಮಾಡಿಕೊಂಡು ಅಲ್ಲಿ ಶೂಟಿಂಗ್ ಮಾಡುವಾಗ ಅದು ತುಂಬ ಪರ್ಮಿಷನ್ಸ್ ಪ್ರಾಬ್ಲಮ್ ಇತ್ತು, ಮಾಡ್ಕೊಂಡು ಮಾಡಿದ್ವಿ. ಸರ್ ಇನ್ನು ಸಿನಿಮಾದಲ್ಲಿ ಒಟ್ಟು ಎಷ್ಟು ಸಾಂಗ್ಸ್ ಇದೆ, ಈಗ ಎಷ್ಟು ಬಿಡುಗಡೆ ಆಗಿದೆ ಅಂತ ಹೇಳಿದ್ರೆ? ಈಗ 3 ಸಾಂಗ್ ಆಲ್ರೆಡಿ ಬಿಡುಗಡೆ ಆಗಿದೆ. ಇನ್ನೊಂದು ಪ್ಯಾಥೋ ಸಾಂಗ್ ಇದೆ, ಅದರಲ್ಲಿ ಬಿಡುಗಡೆ ಮಾಡ್ತಾರೆ. ಈಗ ರಿಲೀಸ್ ಹಾಕೋ ಮುಂಚೆನೇ ಅದನ್ನು ಬಿಟ್ಬಿಡ್ತಾರೆ. ಅದನ್ನ ಒಂದು ಸಾಂಗ್ ಮಾತ್ರ ಇವರು ಜಯಂತ್ ಕಾಯ್ಕಿಣಿ ಅವರು ಬರೆದಿರೋದು, ಪ್ಯಾಥೋ ಸಾಂಗ್ ಅದೇ ಬರಬೇಕಾಗಿರೋದು. ಅದನ್ನೇ ಆ್ಯಕ್ಚುಲಿ ಇವ್ರು ಹಾಡಿರೋದು, ಯಾರು ನಮ್ಮ ಮ್ಯೂಸಿಕ್ ವಾಸುಕಿ ವೈಭವ್. ಇನ್ನು 2 ಸಾಂಗು ನಮ್ಮ ಕವಿರಾಜ್ ಅವ್ರು ಬರೆದಿದ್ದಾರೆ. ನಂದು ಎಲ್ಲ ಸಾಂಗಿಗೂ ಕಂಟಿನ್ಯೂ ಬರಿತಾ ಬಂದಿದ್ದಾರೆ. 2 ಸಾಂಗ್ ಅವ್ರು ಬರೆದಿದ್ದಾರೆ ಅದರಲ್ಲಿ. ಮತ್ತು ಇನ್ನೊಂದು ಸಾಂಗು ನಾಗೇಂದ್ರ ಪ್ರಸಾದ್ ಅವ್ರು ಬರೆದಿದ್ದಾರೆ. ಅದರಲ್ಲಿ ಎಲ್ಲ ಸಾಂಗು ಒಂದು, ಈಗ ನಾಗೇಂದ್ರ ಪ್ರಸಾದ್ ಟೋಟಲು ನಿನಗೆ ಗ್ರಾಚಾರ ಅನ್ನೋದು ಒಂದು ಸಾಂಗ್ ಈಗ ಆಲ್ರೆಡಿ ಎಲ್ಲ ಹುಡುಗರು ಕೇಳ್ತಿದ್ದಾರೆ, ಅದು ಅವ್ರು ಬರೆದಿರೋದು. ಆಮೇಲೆ ಇನ್ನೊಂದು ಕವಿರಾಜ್ ಅದೇ ಥರ ಇನ್ನೊಂದು ಫನ್ ಸಾಂಗು, ಲೇಡೀಸ್ ಪಪ್ಪು ಬೇಕಾ ಜೆಂಟ್ಸು ಪಪ್ಪು ಬೇಕಾ, ಸಿಂಗಲ್ ಆದರೂ ಓಕೆನಾ ಇಲ್ಲ ಡಬ್ಬಲ್ ಬೇಕಾ ಅನ್ನೋದು, ಅದನ್ನ ಕವಿರಾಜ್ ಅವರು ಬರೆದಿದ್ದಾರೆ. ಅಥವಾ ಫನ್ ಆಗಿ ಒಂದು ಸ್ವಲ್ಪ ಚೆನ್ನಾಗಿದೆ. ಇನ್ನೊಂದು ಮೆಲೋಡಿ ಸಾಂಗು, ಅದು ಕವಿರಾಜ ಬರೆದಿದ್ರು. ಅದು ಆಲ್ರೆಡಿ ಈಗ ಎಲ್ಲರೂ ಬಾಯಿನಲ್ಲಿ ಇದೆ ಆ ಸಾಂಗ್.
ಸರ್ ಹೊಸಬ್ರನ್ನ ತಗೊಂಡ್ ಬರೋದ್ರ ಜೊತೆಗೆ ಈಗ ಕಿರುತೆರೆಯಲ್ಲಿ ಯಾರು ತುಂಬಾ ಹೆಸರು ಮಾಡಿದ್ದಾರೆ ಅವರಿಗೂ ಕೂಡ ನೀವು ಅವಕಾಶ ಕೊಟ್ಟಿದ್ದೀರಾ. ನಯನ ಆಗಿರ್ಬಹುದು, ಜಗಪ್ಪ ಆಗಿರ್ಬಹುದು, ಅವ್ರನ್ನ ತಗೊಂಡು ಆಕ್ಟ್ ಮಾಡಿಸ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ಸರ್? ಹೇಗ್ ಅವ್ರ ಜೊತೆ ಇತ್ತು ಅಂತ ಈಗೇನು ಹೇಳಿ? ನೋಡಿ, ನಾವೊಂದು ಕತೆ ಮಾಡಿದ ತಕ್ಷಣ ಈ ಒಂದು ಚೌಕಟ್ಟು ಹಾಕೊಳ್ತೀವಿ. ಚೌಕಟ್ಟು ಮೇಲೆ ಈ ತರ ಒಂದು ಕ್ಯಾರೆಕ್ಟರ್ಗಳು ಬರ್ತವೆ. ಅದರಲ್ಲಿ ಎಷ್ಟು ಮೇನ್ ಪಿಲ್ಲರು, ಎಷ್ಟು ಚಿಕ್ಕ ಪಿಲ್ಲರು, ಎಷ್ಟು ದೊಡ್ಡ ಪಿಲ್ಲರು ಅಂತ ಮೊದಲು ಡಿವೈಡ್ ಮಾಡ್ಕೊಳ್ತೀವಿ. ಅದಕ್ಕೆ ಅವಾಗ ನಾವು ಈ ಕತೆಗೆ ಯಾರು ಪರ್ಫಾರ್ಮ್ ಮಾಡಿದ್ರು ಚೆನ್ನಾಗಿರುತ್ತೆ, ಈ ಕ್ಯಾರೆಕ್ಟರ್ ಯಾರು ಮಾಡೋದು ಚೆನ್ನಾಗಿರುತ್ತೆ, ಫಸ್ಟ್ ನಾವು ಒಂದ್ಸರಿ ಮೈಂಡಿಗೆ ಹಾಕೊಳ್ತೀವಿ. ನಾವೇ ಆ ಸಿನಿಮಾ ನೋಡ್ಬಿಡ್ಬೇಕು, ಇವ್ರು ಯಾಕೆ ಮಾಡಿದ್ರೆ ಹೇಗಿರುತ್ತೆ ಅಂತ. ಆವಾಗ ಅದಕ್ಕೆ ಆಪ್ಷನ್ಗಳು ಒಬ್ರು ಇಬ್ಬರನ್ನ ಇಟ್ಕೊಂಡು ಅವ್ರು ಸಿಕ್ಕಿಲ್ಲ ಅಂದ್ರೆ ಇವ್ರು ಸಿಕ್ಕಿಲ್ಲ ಅಂದ್ರೆ ಈ ತರ ನೋಡುವಾಗ ನಾವೆಲ್ಲ ಕೂತ್ಕೊಂಡು ಈ ಸುಪ್ರೀತಾ ಮೇಡಮ್ ಎಲ್ಲರೂ ಒಂದಷ್ಟು ಚಾಯ್ಸ್ ಕೊಟ್ಟರು, ಇವ್ರು ಒಂದಷ್ಟು ಚಾಯ್ಸ್ ಕೊಟ್ಟರು, ಎಲ್ಲ ಚಾಯ್ಸ್ ಕೊಟ್ಟಾಗ ಇವ್ರು ಬೆಟ್ರು, ಯಾರು ಆ ಡೇಟಲ್ಲಿ ಆ ಟೈಮಲ್ಲಿ ಡೇಟ್ ಸಿಗುತ್ತೆ ನೋಡಿ ತಗೊಂಡು. ಹಾಗಾಗಿ ಜಗಪ್ಪ ಬೇಕಾ ಹಾಕೊಳ್ಳೋ ಚೆನ್ನಾಗಿರೋದು, ಜಗಪ್ಪನ ಹಾಕೊಂಡು, ನಯನ ಹಾಕೊಂಡು, ಆಶಾಲತಾ ಅಜ್ಜಿ ಕ್ಯಾರೆಕ್ಟರ್ ತುಂಬ ಸೂಟ್ ಆಗ್ತಾರಂತ ಆಶಾಲತಾವ್ರನ್ನ ಹಾಕೊಂಡು, ಅವಿನಾಶ್ ಅವರು ಒಂದು ಮಿಲಿಟರಿ ಆಫೀಸರ್ ಥರ ಇರೋದಕ್ಕೆ ಅವರು ಓಕೆ ಅಂದ್ಕೊಂಡು ಅವರಿಗೆ ಹಾಕೊಂಡು, ಈಗೆಲ್ಲ ಒಬ್ಬೊಬ್ಬರು ಕ್ಯಾರೆಕ್ಟರ್ ಈ ಥರ ಫಿಕ್ಸ್ ಮಾಡಿಕೊಂಡು ಈ ಜಂಬೂ ಸರ್ಕಸ್ಸಿಗೆ ಇವ್ರು ಕರೆಕ್ಟಾದ ಫ್ಯಾಮಿಲಿ ಅಂತ ಒಂದು ಫಿಕ್ಸ್ ಮಾಡ್ಕೊಂಡು. ಸರ್ ಹಿಂದೆ ಕ್ಯಾಮ್ರಾ, ನೀವು ತುಂಬಾ ಹಳೆ ಫಿಲಮ್ಸ್ ಸಿಕ್ಕಾಪಟ್ಟೆ ನಿಮ್ಮ ಫಿಲಮ್ಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ಹಿಂದೆ ಕ್ಯಾಮ್ರಾ ವರ್ಕ್ ಆಗ್ತಿದ್ದ ರೀತಿಗೂ ಇವಾಗ ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಸರ್ ನಿಮಗೆ? ದೊಡ್ಡ ಡಿಫ್ರೆನ್ಸ್ ಅಂತ ಏನಿಲ್ಲ, ಅವಾಗೆಲ್ಲ ಬಂದು ನೆಗೆಟಿವ್ ಅಂತ ಇರೋದು ತುಂಬಾ ಕಷ್ಟ ಇರೋದು, ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಇತ್ತು. ಈಗ ಡಿಜಿಟಲೈಸ್ಡ್ ಬಂದ್ಮೇಲೆ ಎಲ್ಲರೂ ಮಾಡಕ್ ಶುರು ಮಾಡಿದ್ದಾರೆ. ಆದರೆ ಸಿನಿಮಾ ಅಂತ ಬರುವಾಗ ಡಿಜಿಟಲೈಸ್ಡ್ ಆದ್ರೂ ಸ್ವಲ್ಪ ಕಷ್ಟ ಆಯಿತು. ಎಲ್ಲರೂ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಂತ ಅನ್ನಲ್ಲ. ಸೊ ಅದಕ್ಕೆ ಒಂದು ಇದಿರುತ್ತೆ. ಸಿನಿಮಾ ಅಂತ ಬಂದ ತಕ್ಷಣ ಅದ್ರ ತಕ್ಕಂಗೆ ಒಂದು ಲೈಟಿಂಗ್ ಸ್ಕೀಮ್ ಇರಬೇಕು, ಆ ಕತೆ ಬ್ಲೆಂಡ್ ಆಗೋ ಥರ ಲೈಟ್ಸ್ ಮಾಡಬೇಕು, ಯಾರು ಬೇಕಾದ್ರೆ ಮಾಡಬೇಕು ಅನ್ನೋದು ಆಗಲ್ಲ. ಬಟ್ ಈಗ ಏನಾದರೂ ಟ್ರೆಂಡ್ ಚೇಂಜ್ ಆದ ತಕ್ಷಣ ನಾವು ಅದ್ರ ತಕ್ಕಂಗೆ ಅಪ್ಡೇಟ್ ಮಾಡ್ಕೊಂಡು ಎಲ್ಲ ಮಾಡಿ ಈಗ ಲೇಟೆಸ್ಟ್ ಏನಿದೆಯೋ ಡಿಜಿಟಲೈಸೇಷನ್ ಕ್ಯಾಮರಾ ಇದೆ ಎಲ್ಲ ಯೂಸ್ ಮಾಡಿ ಮಾಡ್ತೀವಿ. ಸರ್ ನೀವು ಮಾಡೋ ಸಿನಿಮಾಗಳು ಅಂದ್ರೆ ಕಾತರದಿಂದ ವೇಟ್ ಮಾಡ್ತಿರ್ತಾರೆ ಅಭಿಮಾನಿಗಳು ಕೂಡ ಯಾವಾಗ ಬರುತ್ತೆ ಅಂತ. ಬಟ್ ನೀವ್ ಯಾಕೆ ಸರ್ ಲಾಂಗ್ ಬ್ರೇಕ್ ತಗೊಂಡು ಈಗ ಒಂದ್ ಸಿನಿಮಾ, ಯಾಕೆ ಕತೆಗಳಂತದ್ ಬರ್ಲಿಲ್ವಾ ಅಥವಾ ನೀವೇ? ಅಲ್ಲ, ಈಗ ನಾವು ಇಂಥ ಹೀರೋದೇ ಮಾಡಬೇಕು ಅಂತ ಕೆಲವೊಂದು ಕಡೆ ವೆಯ್ಟ್ ಮಾಡ್ತಾ ಇರ್ತೀವಿ. ಅದು ಸ್ವಲ್ಪ ಹಿಂದೆ ಮುಂದೆ ಆದಾಗ ನಮ್ಗೆ ಹೀಗಾಗುತ್ತೆ. ನಾವು ಆ್ಯಕ್ಚುಲಿ ಇಲ್ಲ ಈ ನೆಕ್ಸ್ಟ್ ಇದೇ ಸಿನಿಮಾ ಮಾಡಬೇಕು, ಇಂಥವ್ರದ್ದೇ ಮಾಡಬೇಕು ಅಂದ್ಕೊಂಡಿರ್ತೀವಿ ನಾವು. ಅದು ಡಿಲೇ ಆದಾಗ ಏನಾಗುತ್ತೆ, ಸ್ವಲ್ಪ ಈ ಥರ ಆಗುತ್ತೆ. ಇಲ್ಲ ಯಾವುದೋ ಒಂದು ಮಾಡೋಣ ಅನ್ನಂಗಿದ್ರೆ ಮಾಡ್ಬಿಡ್ಬೋದು. ನಾನು ಮೊದಲಿಂದನೂ ಅಷ್ಟೇ, ಒಂದು ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ ಬರೋದು, ಒಟ್ಟೊಟ್ಟಿಗೆ ಬರೋದೇ ಇಲ್ಲ. ಒಟ್ಟೊಟ್ಟಿಗೆ ಬಂದಿದ್ದು ಅಂದರೆ ನಾನು ಮಾಡಿದ್ದು ಅಂದರೆ ಒಂದು ಸಾಗರ್ ಸಿನಿಮಾ ಮತ್ತು ಗಲಾಟೆ ಎರಡು ಒಟ್ಟೊಟ್ಟಿಗೆ ಮಾಡಿದ್ದೆ. ಅದ್ರ ಜೊತೆಲೆ ಕಂಟಿನ್ಯೂಷನ್ ಮತ್ತೆ ಬುಲ್ಬುಲ್ಲು ಮಾಡ್ತಾ ಇದ್ದೆ. 3 ಸಿನಿಮಾ ಒಟ್ಟೊಟ್ಟಿಗೆ ಮಾಡಿದ್ದು ಅದು ಒಂದೇ ಅನ್ಸುತ್ತೆ ನಾನು. ಮತ್ತೆ ಎಲ್ಲ ನಂದು ಒಂದು ಸಿನಿಮಾ ಆದ್ಮೇಲೆ ಒಂದು ಸಿನಿಮಾನೇ ಮಾಡೋದು. ಇದು ಸ್ವಲ್ಪ ಡಿಲೇ ಆಯಿತು. ಒಂದು ಕೊರೋನಾದು ಒಂದು ಪ್ರಾಬ್ಲಮ್ ಆಯಿತು. ಆಮೇಲೆ ನಾನು ಇಂಥವ್ರದ್ದೇ ನೆಕ್ಸ್ಟ್ ಪಿಕ್ಚರ್ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಬೇಡ ಒಂದು ಕಮರ್ಷಿಯಲ್ಲಾಗೆ ಮಾಡೋಣ ಅಂತ ವೆಯ್ಟ್ ಮಾಡಿದ್ದು ಒಂಚೂರು ಪ್ರಾಬ್ಲಮ್ ಆಗಿರ್ಬೋದು. ಬಟ್ ಆಮೇಲೆ ನಾನು ಈಗ ಮಾಡಿದ್ದು ಮತ್ತೆ ಒಂದು ಫ್ಯಾಮಿಲಿ ಸಿನಿಮಾನೇ ಆಯ್ತು ಈಗ ಅಷ್ಟೇ. ಸರ್ ಹೆಚ್ಚಾಗಿ ನೀವು ಡೈರೆಕ್ಟರ್ ಅಂತ ತಗೊಂಡಾಗ ನಿಮ್ಗೆ ಈ ಹೊಡಿ ಬಡಿ ರೌಡಿಸಂ ಸಿನಿಮಾನ ಡೈರೆಕ್ಟ್ ಮಾಡಕ್ಕೆ ಜಾಸ್ತಿ ಕಷ್ಟ ಅನ್ಸುತ್ತಾ, ಅಥವಾ ಈ ತರ ಫ್ಯಾಮಿಲಿ ಓರಿಯೆಂಟೆಡ್ ಎಷ್ಟೋ ಜನನೆಲ್ಲ ಕೂಡ್ಸಾಕಿ ಅವ್ರಿಗೆ ಹೇಳ್ಕೊಟ್ಟು ಮಾಡ್ಸೋದ್ ಕಷ್ಟ ಅನ್ಸುತ್ತೆ? ಯಾವ್ದು ನೀವು ತುಂಬಾ ಕಷ್ಟಪಟ್ಟು ಮಾಡೋದು, ಇಷ್ಟಪಟ್ಟು ಮಾಡೋದು? ಆಕ್ಚುಲಿ ನನಗೆ ಒಬ್ಬ ಆಸ್ ಎ ಡೈರೆಕ್ಟರ್ ಆಗಿ ಎರಡೂ ಈಕ್ವಲ್ ಇಷ್ಟನೇ. ಕಮರ್ಷಿಯಲ್ ಆಗಾದ್ರೆ ಇದಾದ್ರೆ ಏನು ಅಂದ್ರೆ, ಇದು ಸ್ವಲ್ಪ ನಾವು ತಂಪಲ್ಲಿ ಕುತ್ಕೊಂಡು ಮನೆ ಅಲ್ಲಿ ಇಲ್ಲಿ ಮತ್ತೆ ಒಳ್ಳೆ ಲೊಕೇಶನ್ ಇಂಥದ್ರಲ್ಲಿ ಕ್ಯೂಟ್ ಆಗಿ ಹೇಳ್ಕೊಂಡು ಹೋಗ್ತೀವಿ. ಅದಾದ್ರೆ ಸ್ವಲ್ಪ ರಾರ ಲೊಕೇಶನ್ ಹುಡುಕ್ಬೇಕು, ತುಂಬಾ ದಿನ ಹೋಗ್ಬೇಕು, ನಂಬರ್ ಆಫ್ ಡೇಸ್ಗಳು ಸ್ವಲ್ಪ ಜಾಸ್ತಿ ತಗೊಳುತ್ತೆ ಕಮರ್ಷಿಯಲ್ ಮೂವಿಗಳಂದ್ರೆ. ಇದಾದ್ರೆ ನಾವು ಅಂದ್ಕೊಂಡು ಡೇಟಿಗೆ ಮುಗಿಸ್ತೀವಿ, ಅದೊಂದು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಬಟ್ ನಾನು ಎಲ್ಲದೂ ಈಗ ಅದಕ್ಕೆ ತಕ್ಕಂತೆಯೇ ಲೊಕೇಶನ್ ಹುಡುಕಿ ಅದಕ್ಕೆ ತಕ್ಕಂತೆಯೇ ಡೇಟ್ಗಳನ್ನೆಲ್ಲ ಫಿಕ್ಸ್ ಮಾಡ್ಕೊಂಡಿರ್ತೀವಿ ನಾವು ಆ್ಯಕ್ಚುಲಿ. ಬಟ್ ನನಗೆ ಎರಡೂ ಒಂದೇನೆ. ಬಟ್ ಏನಂದ್ರೆ ಇದು ಸ್ವಲ್ಪ ಬೇಗ ಮುಗಿಸ್ತೀವಿ, ಅದು ಸ್ವಲ್ಪ ಲೇಟಾಗಿ ಆಗುತ್ತೆ. ಅದು ಸ್ವಲ್ಪ ಆಸೆಗಳು ಜನಗಳದೆಲ್ಲ ತುಂಬ ಅಂತ ದೊಡ್ಡದಾಗಿ ಆಸೆ ಪಡ್ತಿರ್ತಾರೆ. ಇದು ಕಮರ್ಷಿಯಲ್ ಫ್ಯಾಮಿಲಿ ಸಿನಿಮಾ ಅಂತಾನೆ ಮಾಡ್ತೀನಿ. ನಾನು ಮಾಡಿದೆಲ್ಲ ಜಾಸ್ತಿ ಫ್ಯಾಮಿಲಿ ಸಿನಿಮಾನೇ. ಈ ಕೃಷ್ಣ ಅಂತ ಹಿಡಿದು ಇವೆಲ್ಲ ಹಿಟ್ಟಾಗಿದೆ ಈ ಥರದ ಸಿನಿಮಾನೇ. ಹಂಗಾಗಿ ನಾನು ಎರಡಕ್ಕೂ ಒಂದೇ, ನನಗೆ ಎರಡೂ ಒಂದೇ. ನನ್ನ ಕೆಲಸ ಮಾಡೋದ್ರಲ್ಲಿ ಅದು ಇದು ಏನು ವ್ಯತ್ಯಾಸ ಅನ್ನಲ್ಲ. ಬಟ್ ಅದು ಒಂದು ಮೇಕಿಂಗ್ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ. ಇದಕ್ಕೆ ನಾನು ಸಿಂಪಲ್ ಆಗಿ ಒಂದು ಕ್ಯಾಮ್ರಾ ಇಟ್ಕೊಂಡು ಅಥವಾ 2 ಕ್ಯಾಮ್ರಾ ಇಟ್ಕೊಂಡು ವರ್ಕ್ ಮಾಡ್ಬೋದು. ಅದಕ್ಕಾದ್ರೆ ಸ್ವಲ್ಪ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತೀವಿ. ಟೇಕಿಂಗೇ ಬೇರೆ ಇರುತ್ತೆ, ಲೈಟಿಂಗ್ ಸ್ಕೀಮ್ ಬೇರೆ ಇರುತ್ತೆ. ಆಕ್ಷನ್ ಸಿನಿಮಾ ಅಂದ್ರೆ ಅದಕ್ಕೆ ಸ್ವಲ್ಪ ವಿಲನ್ಗಳು, ಅವು ಕ್ಯಾರೆಕ್ಟ್ರು, ಬಿಲ್ಡಪ್ಸ್, ನಂಬರ್ ಆಫ್ ಶಾರ್ಟ್ಸು, ಟೇಕಿಂಗು ಅದಕ್ಕೆಲ್ಲ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಅಷ್ಟೊಂದು ಬಿಲ್ಡಪ್ ಎಲ್ಲ ಬೇಕಾಗಿರಲ್ಲ ಈ ಸಿನಿಮಾಗಳಿಗೆಲ್ಲ. ಇದು
ವೆರಿ ಸಿಂಪ್ಲಿ ಆಗಿ ತೆಗಿಬೋದು, ಜನಗಳಿಗೆ ನೋಡೋದಕ್ಕೆ ಇಷ್ಟ ಆಗ್ಬೋದು, ನೀವು ಕುತ್ಕೊಂಡು ಮಾತಾಡ್ದಂಗೆ ಇರಬೇಕು ಅನ್ನೋ ಥರನೇ ಮನಸ್ಸಲ್ಲಿ ಇಟ್ಕೊಂಡು ತೆಗಿಯೋದು ನಾನು. ಸರ್, ನಿಮ್ಮ ಮತ್ತೆ ದರ್ಶನ್ ಸರ್ ಕಾಂಬಿನೇಷನ್ ಸಿನಿಮಾಗಳು ಸಖತ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಮುಂದೆ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್ ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಸಿನಿಮಾಗಳು? ಮಾಡ್ಬೋದು, ಖಂಡಿತ ಮಾಡ್ಬೇಕು. ಈಗ ಆಕ್ಚುಲಿ ನನಗೆ ಇನ್ನೊಂದು ಕಮಿಟ್ಮೆಂಟ್ ಇದೆ, ಮಾಡ್ಬೇಕು ಅವ್ರದ್ದು. ಈಗ ನಂದು ಪುರ್ಕಿ ಆದ್ಮೇಲೆ ಬುಲ್ಬುಲ್ ಆದ್ಮೇಲೆ ಒಡೆಯ ಮಾಡಿದೆ. ಒಡೆಯ ಆದ್ಮೇಲೆ ಇನ್ನೊಂದು ಕಮಿಟ್ಮೆಂಟ್ ಇತ್ತು, ಅದು ಸ್ವಲ್ಪ ಡಿಲೇ ಸರ್ ಆಗಿ ಬಂದ್ರೆ ಯಾವ ತರ ದರ್ಶನ್ ಸರ್ನ ತೋರಿಸ್ತೀರಾ? ಮಾಸ್ ಆಗಿ ತೋರಿಸ್ತೀರಾ ಅಥವಾ ಮತ್ತೆ ಫ್ಯಾಮಿಲಿ ರಿಲೇಟೆಡ್? ಅದೀಗ ಸಬ್ಜೆಕ್ಟ್ ಮಾಡ್ತಾ ಇದೀನಿ. ಆ ಸಬ್ಜೆಕ್ಟ್ ನ ಅವ್ರು ಹೀರೋ ಯಾವ್ದನ್ನ ಓಕೆ ಮಾಡ್ತಾರೋ ಅದ್ರ ಮೇಲೆ ಹೇಳ್ಬೋದು ನಾನು ಈಗಷ್ಟೇ. ಸರ್ ಮೇಲೆ ನಿಂತಿದೆ. ಹೌದೌದು, ಅದು ಅವ್ರ ಸಬ್ಜೆಕ್ಟ್ ಯಾವ್ದು ಇದು ಮಾಡೋಣ ಗುರುಗಳೇ ಅಂದ್ರೆ ಅದು ಮಾಡ್ತೀವಿ. ಸರ್, ಈಗ ಸಿನಿಮಾಗಳು ಅಂತ ನಿಮ್ದು ಮೊದ್ಲಿಂದ ನೋಡ್ಕೊ ಬರೋದಾದ್ರೆ ಹೀರೋಯಿನ್ ಗಳನ್ನ ಹೆಚ್ಚಾಗಿ ಪರಭಾಷೆಯಿಂದ ಕರ್ಕೊಂಡ್ ಬರೋದೇ ನಾವು ನೋಡಿರ್ತೀವಿ. ಸರ್, ನಿಮ್ಮಲ್ಲಿ ನೀವು ಹೊಸಬ್ರನ್ನ ತಗೋತೀರಾ, ಅದು ಕೂಡ ಕನ್ನಡದವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀರಾ, ಇದು ಯಾಕೆ ಅಂತ ಸರ್? ಇದು ಆಕ್ಚುಲಿ ಕೇಳೋಕೆ ನಾನ್ ಮಾಡಿದ ದರ್ಶನ್ ಬೇರೆ ಹುಡುಗರಲ್ಲಿ ನಾ ಎಲ್ಲರನ್ನೂ ಸಣ್ಣ ಸಿನಿಮಾಕ್ಕೂ ಕೂಡ ಹೊಸಬ್ರನ್ನೇ ಹಾಕಿದ್ದೀನಿ. ದರ್ಶನ್ ಸಿನಿಮಾದಲ್ಲೂ ಕೂಡ ಹೊಸಬ್ರನ್ನೇ ಹೀರೋಯಿನ್ ಹಾಕಿದ್ದೀನಿ. ಅದಕ್ಕೆಲ್ಲ ಕ್ರೆಡಿಟ್ ದರ್ಶನ್ಗೆ ಹೇಳ್ಬೇಕು. ಯಾಕಂದ್ರೆ ದರ್ಶನ್ ಈಗ ಕೆಲವೊಂದು ಸಿನಿಮಾದಲ್ಲಿ ಹೀರೋರೇ ಇವ್ರನ್ನೇ ಹಾಕಿ ಇವ್ರನ್ನೇ ಹಾಕಿ ಅಂತ ಕೇಳ್ತಾರೆ. ಇವ್ರು ಕೇಳಲ್ಲ, ಕನ್ನಡದ ಹುಡುಗಿನ ಅಷ್ಟೇ ಕೇಳೋದು. ಕನ್ನಡದ ಗುರುಗಳೇ, ಕನ್ನಡದ ಹುಡುಗಿನ ಅವಳು ಹಾಕಿ, ಹಂಗಂದ್ರೆ ನಂದೇನು ಪ್ರಾಬ್ಲಮ್ ಇಲ್ಲ ಅಂತಾರೆ. ನೀವು ಮಾಡಿಸ್ಕೊಳ್ಳೋ ಕೆಪಾಸಿಟಿ ನಿಮ್ದು ಅಂದ್ಬಿಡ್ತಾರೆ. ಅವ್ರ ಕೈಲಿ ಆ್ಯಕ್ಟಿಂಗ್ ತೊಗೊಳೋದು ನಿಮ್ಮ ಕೆಪಾಸಿಟಿ, ಹಂಗಿದ್ರೆ ಹಾಕಿ ಅಂತಾರೆ. ಹಾಗಾಗಿ ಅವರು ಪ್ರಣೀತಾ ಹೀರೋಯಿನ್ ಆಗೋಕ್ಕೂ ದರ್ಶನೇ ಕಾರಣ, ರಚಿತಾರಾಮ್ ಹೀರೋಯಿನ್ ಆಗೋಕ್ಕೂ ಅವರೇ ಕಾರಣ. ಯಾಕೆಂದರೆ ನಾನು ಬುಲ್ಬುಲಲ್ಲಿ ಅವರೆಲ್ಲ ನಿಮ್ಗೆ ಓಕೆ ಕನ್ನಡ ಹುಡುಗಿ ನಿಮ್ಮ ಕೈಲಿ ಮಾಡಿಸ್ಕೊಳ್ಳೋ ಕೆಪಾಸಿಟಿ ಇದ್ರೆ ಮಾಡಿಸ್ಕೊಳ್ಳಿ ಅಂತ ಅಷ್ಟೊಂದು ಪರ್ಮಿಷನ್ ಕೊಡೋದು ದರ್ಶನ್. ಹಾಗಾಗಿ ಆ ಕ್ರೆಡಿಟ್ ಎಲ್ಲ ಅವರಿಗೂ ಸಿಗೋದು. ಒಂದ್ ಕಡೆ ನೀವು ಆಯ್ಕೆ ಮಾಡಿರೋದು ಕೂಡ ಎಲ್ಲೂ ಫೇಲಿಯರ್ ಆಗಿಲ್ಲ. ರಚಿತಾರಾಮ್ ಅವರು ದೊಡ್ಡ ಹೆಸರು ಮಾಡಿದ್ರು, ಪ್ರಣೀತಾ ಅವರು ಇಲ್ಲಿಂದ ಮತ್ತೆ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಹೋಗಿ ಹೆಸರು ಮಾಡಿದ್ರು. ಇವಾಗ ಇವ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದಿರಾ ಸರ್. ಎಲ್ಲೋ ಒಂದ್ ಕಡೆ ನೀವು ಇಂಟ್ರೊಡ್ಯೂಸ್ ಮಾಡಿದವರೆಲ್ಲ ಚೆನ್ನಾಗಿ ಬೆಳೆದಿದ್ದಾರೆ. ಅದೇ ಆಸೆ ನನಗೂ ಆಗ್ಬೇಕು, ಹಾಗೆ ಆಗ್ಬೇಕು. ನಾನು ಅವರಿಂದ ಅವ್ರ ಹೆಸರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನಗೆ ನಾನು ಹೀರೋಯಿನ್ ಮಾಡಿದ ಹುಡುಗಿ ಅವಳು ಫಸ್ಟ್ ಪಿಕ್ಚರ್ ಅವ್ರದ್ದು, ನನ್ನ ಮನಸ್ಸಿಗಾರ ತೃಪ್ತಿ ಸಿಗಬೇಕು. ಆಮೇಲೆ ಅವ್ರ ಬೇರೆ ಅವ್ರಿಗೊಂದು ಲೈಫ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ನಾನು ಅದಕ್ಕೆ ಅಂಜಲಿಗೂ ಅದೇ ಹೇಳ್ತಾ ಇದ್ದೆ, ನೀನೊಂದು ದೊಡ್ಡ ಹೀರೋಯಿನ್ ಆಗ್ಬಿಡು ನಮ್ಮ ಇದರಲ್ಲಿ ಸರ್ಕಲಲ್ಲಿ ಅಂತ. ನಮ್ಗೆ ಆಕ್ಚುಲಿ ಜಾಲಿ ಡೇಸ್ ಮಾಡಿದ ಹುಡುಗರೆಲ್ಲ ಅದೇ ಲೆವೆಲ್ಗೆ ಹೋಗ್ತಾರೆ ಅನ್ಕೊಂಡೆ, ಬಟ್ ಅದು ಸ್ವಲ್ಪ ಡಿವೈಡ್ ಆಯ್ತು. ಆಮೇಲೆ ಇದ್ರಲ್ಲಿ ಎಲ್ಲ ಬ್ಯುಸಿ ಆಗಿದ್ರು, ಅವರೆಲ್ಲ ಮಾಡಿದ್ರು ಸುಮಾರು. ಬಟ್ ಆ ಸಿನಿಮಾ ದೊಡ್ಡ ಬ್ರೇಕೆ ಕೊಡ್ತು ಅನ್ಬೋದು. ಯಾಕಂದ್ರೆ ಆ ಸಿನಿಮಾ ಹಾಡುಗಳು ಅಷ್ಟೇ, ಆಮೇಲೆ ಆ ಸಿನಿಮಾನು ಕೂಡ ರಿಪೀಟ್ ಆಡಿಯನ್ಸ್ ಆ ಸಿನಿಮಾ ಈಗಲೂ ಅಪ್ಡೇಟೆಡ್ ಸಾಂಗ್ ಅದು. ಈಗಲೂ ಅದು ಎಲ್ಲ ಕಾಲೇಜಲ್ಲೂ ಫೇರ್ವೆಲ್ ಡೇ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾವು ಜಾಲಿ ಡೇ 2 ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ಮತ್ತೆ ಅಂತ? ಅಲ್ಲ, ಅದು ಮನಸ್ಸಲ್ಲಿ ತುಂಬಾ ಜನ ಹೇಳ್ತಾ ಇದಾರೆ, ನೀವು ಜಾಲಿ ಡೇಸ್ 2 ಮಾಡಿ ಅಂತ. ಅದಕ್ಕಿನ್ನೂ ನಾನು ಪ್ಲಾನ್ ಮಾಡಿಲ್ಲ, ಬಟ್ ಒಂದು ಮನಸ್ಸಲ್ಲಿ ಇದೆ, ನೋಡುವ, ಗೊತ್ತಿಲ್ಲ. ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಇದೆ, ಮಾಡಿದ್ರು ಮಾಡ್ತೀನಿ, ಗೊತ್ತಿಲ್ಲ ಇದು. ಬಟ್ ನನಗೆ ಒಂದು 2 ಕಮಿಟ್ಮೆಂಟ್ ಇದೆ, ಅವೆಲ್ಲ ಕರೆಕ್ಟಾಗಿ ಕಾರ್ಯಗತ ಆದ್ಮೇಲೆ ಪ್ಲಾನ್ ಮಾಡ್ತೀನಿ ನಾನು. ಸರ್, ಮೊದ್ಲೆಲ್ಲ ಅಷ್ಟೆಲ್ಲ ಟೆಕ್ನಾಲಜಿ ಇನ್ನೂ ಬೆಳೆದಿರ್ಲಿಲ್ಲ, ಹಾಗಾದ್ರೂ ಕೂಡ ನೀವು ಮಾಡಿದಂತ ಸಿನಿಮಾಗಳೆಲ್ಲ ಎಷ್ಟು ಓಡ್ತಿತ್ತು, 100 ಡೇಸ್ ಎಲ್ಲ. ಬಟ್ ಈಗಿನ ಕೆಲವೊಂದು ಸಿನಿಮಾಗಳು ಬರ್ತವೆ, ಹಂಗೆ ಅದು ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಮೇನ್ ರೀಸನ್ಸ್ ಏನಿರಬಹುದು ಅಂತ ಹೇಳ್ತೀರಾ ಸರ್? ಒಂದು ಸಿನಿಮಾ ಕಂಟೆಂಟು ಮಿಸ್ಟೇಕ್ ಇರ್ಬೋದು, ಕಂಟೆಂಟಿನ ಜನಗಳಿಗೆ ಇಷ್ಟ ಆಗದೆ ಇರ್ಬೋದು ಒಂದು. ಯಾಕೆಂದ್ರೆ ನೋಡಿ, ಕಂಟೆಂಟ್ ಇರೋ ಸಿನಿಮಾ ಓಡುತ್ತವೆ, ಜನ ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಕ್ಕಾಗಲ್ಲ. ಈಗ ನೋಡಿ, ಸೂಪ್ರಮ್ ಶೋ ಚೆನ್ನಾಗೇ ಹೋಗ್ತಾ ಇದೆ, ಅದು ಏನೋ ಒಂದು ಕಂಟೆಂಟ್ ಅವರಿಗೆ ಒಂದು ಇಷ್ಟ ಆಗಿರ್ಬೋದು ಜನಗಳಿಗೆ. ಅದೇ ಥರ ಈಗ ಪ್ರತಿಯೊಂದು, ಈಗ KGF ಆಗಿರ್ಬೋದು, ಅದು ಇಷ್ಟ ಆಗಿರ್ಬೋದು, ಆಮೇಲೆ ಕಾಂತಾರ ಆಗಿರ್ಬೋದು, ಎಲ್ಲ ಒಂದೊಂದು ಕಂಟೆಂಟ್ ಆ ಥರ ಡಿಫ್ರೆಂಟ್ ಕೊಟ್ಟರೆ ನಮ್ಮವರು ನೋಡ್ತಾರೆ. ಅದು ಸಿನಿಮಾಗಳು ಎಲ್ಲ ಅವ್ರದ್ದು ಹಿಟ್ ಆಗಿದೆಯಲ್ಲ ಅಂತ ಅದೇ ಥರ ಇನ್ನೊಂದು ಯಾರೋ ಏನೋ ಮಾಡಕ್ ಹೋದ್ರೆ ಅದು ಮಿಸ್ ಆಗಿರ್ಬೋದು. ಆ ಥರದಲ್ಲೂ ನೋಡದೆ ಇರೋಕೆ ಒಂದು ಚಂದ ಒಂದು ಆ ಥರ. ಆದರೆ ಇನ್ನೊಂದು, ಈಗಿನ ಜನಗಳು ತುಂಬಾ ಮೊಬೈಲಲ್ಲಿ ಗಂಟು ಬಿದ್ದಿದ್ದಾರೆ. ಮೊಬೈಲಲ್ಲಿ ಹೇಗೆ ಹಾಕೊಂಡು ತಿರ್ಸ್ತಾ ಇರ್ತಾರೆ, OTP ಅದು ಇದು ಎಲ್ಲ ರೀಲ್ಸ್ಗಳು ಅದು ಇದು ನೋಡ್ಕೊಡ್ತಾ ಇರ್ತಾರೆ. ಅವಾಗ ಅವ್ರಿಗೆ ಥಿಯೇಟ್ರಿಗೆ ಹೋಗ್ಬೇಕು 3 ಗಂಟೆಗೆ ಸಿನಿಮಾಗೆ ಹೋಗೋಣ ಇವತ್ತು ಮನಸ್ಸಲ್ಲಿ ಇದ್ರು, ಇದು ನೋಡ್ತಾ ಇದು 4 ಗಂಟೆ ಆಗಿರುತ್ತೆ ಇದು ನೋಡ್ತಾ ಇರುವಾಗ. ಹಾಗೆ ಆ ಥರ ಜಾಸ್ತಿ ಆಗಿದ್ದಾರೆ ಜನ ನನ್ನ ತಿಳಿದ ಮಟ್ಟಿಗೆ. ಬಟ್ ಈಗ ಒಂಚೂರು ಟೋಟಲಿ ಚೇಂಜ್ ಆಗ್ತಾ ಇದ್ದಾರೆ. ಈಗ ಒಂಚೂರು ಅದನ್ನ ನೋಡಿ ತಲೆನೋವು ಬಂದು, ಆಮೇಲೆ ಇರಿಟೇಟ್ ಆಗಿ ಕಣ್ಣು ಉರಿ ಬಂತು, ಆ ಥರ ಎಲ್ಲ ತುಂಬಾ ಜನ ಈ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಅಯ್ಯೋ, ಸ್ವಲ್ಪ ಕೂತ್ಕೊಂಡು ಎಲ್ಲ ಥಿಯೇಟ್ರಲ್ಲಿ ಆರಾಮಾಗಿ ಕೂತ್ಕೊಂಡು ನೋಡೋದು, ಮಾಲ್ಗಿಲ್ ಸುತ್ಕೊಂಡು ಹೋಗೋಣ ಅನ್ನೋರು ಈಗ ಸ್ಟಾರ್ಟ್ ಆಗಿದ್ದಾರೆ. ಹಂಗಾಗಿ ಒಳ್ಳೆ ಸಿನಿಮಾ ಇದ್ರೆ, ಈಗಲೂ ಒಳ್ಳೆ ಕಂಟೆಂಟ್ ಇದ್ರೆ ಸಿನಿಮಾ ನೋಡ್ತಾರೆ ಜನ. ನಮ್ಮಲ್ಲಿ ಹಿಂದಿನ ಕಾಲದಿಂದನೂ ಈ ಥರ ಫ್ಯಾಮಿಲಿ ಸಿನಿಮಾಗಳು ಎಲ್ಲೂ ಫೇಲ್ಯೂರ್ ಆಗಿಲ್ಲ. ಈಗ ರಾಜ್ಕುಮಾರ್ದೇ ತಗೊಳ್ಳಿ, ಎಲ್ಲ ಫ್ಯಾಮಿಲಿ ಪಿಕ್ಚರ್ಗಳು ದೊಡ್ಡ ಹಿಟ್ ಆಗಿದಾವೆ ಆಗಿನ ಕಾಲದಲ್ಲಿ. ಅದು ಯಾವತ್ತಿದ್ರೂ ಗ್ರೇಟೇ ಅವು. ಇವತ್ತು ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಿಂದ ತಗೊಳ್ಳಿ, ಯಾವ್ದಾದ್ರು ಫ್ಯಾಮಿಲಿ ಹಿಟ್ ಆಗಿದೆ ಅಂದ್ರೆ ಅವಾಗಿದ್ದು ಫ್ಯಾಮಿಲಿ ಹಿಟ್ ಆಗೋದು. ಈಗ ದೊಡ್ಡ ಫ್ಯಾಮಿಲಿ ಹಿಟ್ ಆಗಿರೋದೆಲ್ಲ ಹಿಂದಿನ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ತಗೊಳ್ಳಿ, ಅದು ಇವತ್ತಿಗೂ ನಡೀತದೆ. ನೀವು ಯಾವ್ದಾರು ಲ್ಯಾಂಗ್ವೇಜ್ ತಗೊಳ್ಳಿ, ಯಾವ್ದೋ ಫ್ಯಾಮಿಲಿ ಪಿಕ್ಚರ್ಗಳು ಈಗಲೂ ಹಿಟ್ ಆಗುತ್ತೆ. ಚೆನ್ನಾಗಿ ಮಾಡಬೇಕು, ಒಳ್ಳೆ ಕಂಟೆಂಟ್ ಇರಬೇಕು ಅಷ್ಟೇ.
ಸರ್ ಹೊಸಬ್ರ ಜೊತೆ ಕೆಲಸ ಮಾಡಿದ ಅನುಭವ ನಿಮ್ಗೆ ಹೇಗಿತ್ತು ಸರ್? ಕಷ್ಟ ಆಯ್ತಾ ಅವ್ರದ್ದು ಸಿನಿಮಾಟೋಗ್ರಫಿ ಮಾಡೋದಕ್ಕೆ ಅಥವಾ ಹೇಗಿತ್ತು ಸರ್? ಏನಿಲ್ಲಮ್ಮ, ತಿಳಿಸಿ ಹೊಸಬರು ಅಂತ ಕಷ್ಟಪಡೋ ಡೈರೆಕ್ಟರ್ಗೆ ಜಾಸ್ತಿ ಕಷ್ಟ ಆಗೋದು. ಯಾಕಂದ್ರೆ ಅವರೇ ಅಲ್ಲಿ ಆ ಒಂದು ಆಕ್ಟಿಂಗ್ ತಗೊಳ್ಳೋದಲ್ಲ. ನಮ್ದು ಏನಂದ್ರೆ ಅವ್ರಿಗೆ ಸ್ವಲ್ಪ ಧೈರ್ಯ ತುಂಬಿಸ್ತಾ ಇರ್ತೀವಿ. ಯಾವುದೋ ಒಂದು ಮಿಸ್ಟೇಕ್ ಮಾಡಿದ್ರೆ ಕೂಡ ಡೈರೆಕ್ಟರ್ನ ಭಯ ಪಡ್ತಾರೆ ಅಂತ ಅವ್ರು ಎದುರ್ತಾರಲ್ಲ, ಅವಾಗ ಅವ್ರಿಗೆ ಧೈರ್ಯ ತುಂಬಿಸಿ ಏನು ವರಿ ಮಾಡಬೇಡಿ, ಏನು ಅವ್ರು ಏನು ಕೇಳ್ತಾರೆ ಅದು ಮಾಡಿ ಅಂತ ಹೇಳಿ ಅವ್ರಿಗೊಂದು ಸ್ಫೂರ್ತಿ ತುಂಬಿಸಿದ್ರೆ ಆಟೋಮೆಟಿಕ್. ಯೂಶಲಿ ಹೊಸಬ್ರು ಬಂದಿದ್ದಾರೆ, ಈಗ ನೀವಿಬ್ರು ಕೂಡ ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದೀರಾ, ಸೆಟ್ ಅಲ್ಲಿ ಹೇಗಿರ್ತಿತ್ತು ಸರ್? ಅವ್ರು ಭಯ ಪಡ್ತಿದ್ರ ಅಥವಾ ಹೇಗಿತ್ತು ಅಂತ? ಫಸ್ಟ್ ಒಂದು 2-3 ದಿನ ಎಲ್ಲರಿಗೂ ಭಯ ಇರುತ್ತೆ. ಓ ಏನಪ್ಪ ದೊಡ್ಡ ಬೈದು ಬಿಡ್ತಾರೆ, ಕ್ಯಾಮ್ರಾಮನ್ ಸೀರಿಯಲ್ ಬೈದು ಕಿತ್ಬಿಡ್ತಾರೆ ಹಾಗೆ ಹೀಗೆ ಅಂತ. ಒಂದು 2-3 ದಿನ ಆದ್ಮೇಲೆ ಎಲ್ಲ ಫ್ರೆಂಡ್ಲಿ ಆಗ್ಬಿಡ್ತಾರೆ. ಓ ಇವರೆಲ್ಲ ಇಷ್ಟೇನೆ ಎಲ್ಲ ಮಿಂಗಲ್ ಆಗಿರ್ತಾರೆ, ಜೊತೆಲೇ ಇರ್ತಾರೆ ಅನ್ನೋ ಥರ ಒಂದಾಗಿರ್ತಾರೆ. ಫಸ್ಟ್ ಒಂದು 2-3 ದಿನ ಯಾರೋ ಭಯ ಬೀಳ್ಬೋದೇನೋ ಗೊತ್ತಿಲ್ಲ, ಎಲ್ಲ ಹೇಳ್ತಾರಲ್ಲ ಅವರೇ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಸರ್ ನಿಮ್ ನೋಡಿದ್ರೆ ಏನೋ ಒಯ್ದು ಬಿಡ್ತೀರಾ ಹಾಗೆ ಹೀಗೆ ಅಂತ ಭಯ ಆಗಿತ್ತು ಸರ್, ಇಲ್ಲಿ ಬಂದು ಎಷ್ಟು ಕೂಲಾಗಿ ಇರ್ತೀರಾ ಸರ್ ನೀವು ಅಂತ ಎಷ್ಟೋ ಜನ ಹೇಳಿದ್ದಾರೆ. ಸರ್ ಇದು ಟ್ರೇಲರ್ ಎಲ್ಲ ರಿಲೀಸ್ ಆಗಿ 1 year ಆಯ್ತು, ರಿಲೀಸ್ ಯಾಕೆ ಇಷ್ಟು ಟೈಮ್ ತಗೊಳ್ತಿದೆ? ಥಿಯೇಟರ್ ಪ್ರಾಬ್ಲಮ್ ಏನ್ ಸರ್? ಯಾಕೆ ಸರ್ ಇಷ್ಟು? ಇದು ಆಕ್ಚುಲಿ ಕಾರಣ ಒಂದು ಸ್ವಲ್ಪ ಪ್ರೊಡ್ಯೂಸರ್ಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ನಾನೇ ರಿಲೀಸ್ ಮಾಡಬೇಕು ನಾನೇ ಅಂತ ಅವರು ಬೇರೆ ಡಿಸ್ಟ್ರಿಬ್ಯೂಷನ್ ಕೊಡದಿತ್ತಿ ಅವರೇ ಜೋತ್ ಬಿದ್ದಿದ್ರು. ಒಂದು ಅವರಿಗೆ ನಾನು ಮೊದಲೇ ಹೇಳಿದಾಗೆ ಫೈನಾನ್ಸಲ್ಲಿ ಪ್ರಾಬ್ಲಮ್ ಆಯಿತು ಒಂಚೂರು. ಅವರು ಒಂದು ಕಡೆ ಯಾರೋ ಫೈನಾನ್ಸ್ ನಂಬ್ಕೊಂಡಿದ್ರು, ಅವರು ಕೊಡಲಿಲ್ಲ. ಹಾಗಾಗಿ ಇವರಿಗೆ ಈಗ ಬೇರೆ ಡಿಸ್ಟ್ರಿಬ್ಯೂಷನ್ ಕೊಡೋಕ್ಕೂ ಮನಸ್ಸಿಲ್ಲ ಇವರಿಗೆ. ನಾನೇ ರಿಲೀಸ್ ಮಾಡ್ತೀನಿ ನಂಗೆ ಹೇಳ್ಕೊಂಡು ಈಗ ಅಂತೂ ರಿಲೀಸ್ ಮಾಡ್ತೀನಿ ಅಂತ ಡೇಟ್ ಭಾಗಕ್ಕೆ ಬೇಗ ಅನೌನ್ಸ್ ಮಾಡಿಬಿಟ್ರು. ಯಾಕೆ ಟ್ರೈಲರ್ ರಿಲೀಸ್ ಆದ್ಮೇಲೆ ನಾನು ಮೊದಲೇ ಹೇಳಿದ್ದೆ, ನೀವು ಪಬ್ಲಿಸಿಟಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸಿನಿಮಾನ ಡೇಟ್ ಅನೌನ್ಸ್ ಮಾಡೋಕ್ಕೂ ಮುಂಚೆ ನೀವು ಎಲ್ಲ ಟೋಟಲಿ ಪ್ರಿಪೇರ್ ಆಗಿರಬೇಕು, ನೀವು ಪ್ರಿಪೇರ್ ಆಗದಿತ್ತಿ ಮಾಡಬೇಡಿ ಅಂತ. ಅವರು ಇಲ್ಲ ಮಾಡ್ತೀನಿ ಅಂದರು, ಅದೇನೋ ಫ್ರೆಂಡ್ ಕೈ ಕೊಟ್ಟ ಅಂತೇಳಿ ಮತ್ತೆ ಡಿಲೇ ಮಾಡೋರು. ಬಟ್ ಈಗ ಎಲ್ಲ ಫೈನಲ್ ರಿಲೀಸ್ ಮಾಡ್ತೀನಿ ಅಂತ ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ಏನು 12th ಈಗ ಇದೆ, ನಾಡ್ದು 12th ರಿಲೀಸ್ ಆಗ್ತಾ ಇದೆ. ಎಷ್ಟು ಕಡೆ ರಿಲೀಸ್ ಆಗ್ತಾ ಇದೆ ಸರ್? ಎಷ್ಟು ಥಿಯೇಟರ್? ಎಲ್ಲ ಈಗ ಟೋಟಲ್ ಒಂದು 100 ಥಿಯೇಟರ್ ಅಂತ ಈಗ ಕಮಿಟ್ಮೆಂಟ್. ನಾನು ಹೇಳಿದೆ ಜಾಸ್ತಿ ಬೇಡ ಅಂತ, ಆದ್ರೂ ಒಂದು 100 ಥಿಯೇಟರ್ ಮಾಡೋ ತರ ಇದ್ದಾರೆ. 100 ಥಿಯೇಟರ್ ರಿಲೀಸ್ ಆಗುತ್ತೆ. ಒಂದು ಸಿನಿಮಾ ಗೆಲ್ಬೇಕು ಅಂದ್ರೆ ಸರ್ ಮೇಜರ್ ಏನ್ ಹೇಳ್ತೀರಾ? ಕತೆನಾ, ಅದ್ರಲ್ಲಿ ಇನ್ಕ್ಲೂಡ್ ಆಗಿರೋ ಕಾಸ್ಟ್ ಮೇಲೆ ಸಿನಿಮಾ ಓಡುತ್ತಾ ಅಥವಾ ಕತೆನಾ? ನಿಮ್ಮ ಪ್ರಕಾರ ಯಾವ್ದು ಸರ್? ನನ್ನ ಪ್ರಕಾರ ಕತೆ. ಕತೆನೇ ಇಲ್ಲ ಅಂದ್ರೆ ಯಾರು ಸಿನಿಮಾ ಸುಮ್ಮನೆ ಯಾರು ನೋಡಲ್ಲ. ಯಾರ ದೊಡ್ಡವ್ರನ್ನ ನೀವು ಕರ್ಕೊಂಡ್ ಬಂದು ಇವ್ರು ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಓಡಲ್ಲ ಅಂತೀರಾ ಸಿನಿಮಾ? ಒಂದಿನ ನೋಡ್ತಾರೆ, ಒನ್ ಡೇ ಅಥವಾ ಒಂದು 3 days. ಈಗ ದೊಡ್ಡ ಸೂಪರ್ ಸ್ಟಾರ್ ಹಾಕಿದ್ರೆ 3 days, ಆಮೇಲೆ ಮತ್ತೆ ನಿಮ್ಗೆ ಒರಿಜಿನಲ್ ಸಿನಿಮಾ ನೋಡೋದೇ ಬರಬೇಕು. ಸರ್ ಇನ್ನೇನ್ ಸೆಪ್ಟೆಂಬರ್ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಯಾಕೆ ಜನ ಥಿಯೇಟರ್ ಬಂದು ನಿಮ್ ಸಿನಿಮಾ ನೋಡ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಸರ್? ಸಿನಿಮಾ ಯಾಕೆ ನೋಡ್ತಾ ಇದ್ರೆ ಜನ ಟೈಮ್ ಪಾಸ್ ಮಾಡ್ಲಿಕ್ಕೆ. ಅದು ಗೊತ್ತು ಸರ್, ಅಂದ್ರೆ ನಿಮ್ ಸಿನಿಮಾಯಿಂದ ಏನೇನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ ಬರಬಹುದು ಅಂತ. ನೋಡಿ ನಾನ್ ಜಾಸ್ತಿ ಹೇಳಲ್ಲ, ನನ್ನ ಸಿನಿಮಾ ನಾನು ತುಂಬಾ ಹೊಗಳೋದು ಇಲ್ಲ. ಯಾವ್ದು ಸಿನಿಮಾನ ನೀವು ಹೊರಗಡೆ ಹೋಗಿ ಕುತ್ಕೊಂಡು ಸಿನಿಮಾನ 2 hours ನೋಡಿದ್ರೆ ನಿಮ್ಗೆ ಏನೇ ಹೆಡೇಕ್ ಇದ್ರು ಅಥವಾ ಯಾವುದೋ ಟೆನ್ಷನ್ ಇದ್ರು ಯಾವುದೇ ಮನೆ ಸ್ವಂತ ಪ್ರಾಬ್ಲಮ್ ಇದ್ರು 5 ನಿಮಿಷ ಮರ್ತು ಬಿಟ್ಟು ಸಿನಿಮಾ ಜಾಲಿಯಾಗಿ ನೋಡ್ತಾ ಟೈಮ್ ಪಾಸ್ ಮಾಡಿಕೊಂಡು ಜಾಲಿಯಾಗಿ ಹೊರಗಡೆ ಬರ್ತೀರಾ. ಅಷ್ಟಕ್ಕೆ ಮಾತ್ರ ನನ್ನ ಸಿನಿಮಾ 100% ನಿಮ್ಗೆ ವರ್ಕೌಟ್ ಆಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ, ನಿಮ್ಗೆಲ್ಲೂ ಬೋರ್ ಆಗಲ್ಲ. ದಯವಿಟ್ಟು ನಮ್ಮ ಜಂಬೂ ಸರ್ಕಸ್ ಸಿನಿಮಾ ನೋಡಿ ಅಂತ ಅಷ್ಟೇ ಹೇಳ್ತೀನಿ. ಸರ್ ನೀವೇನ್ ಹೇಳ್ತೀರಾ ಸರ್ ಸಿನಿಮಾ ಬಗ್ಗೆ? ಶ್ರೀಧರ್ ಅವ್ರು ಮಾಡಿರೋ ಎಲ್ಲ ಸಿನಿಮಾನು ಫ್ಯಾಮಿಲಿ ಓರಿಯೆಂಟೆಡ್, ಇಡೀ ಫ್ಯಾಮಿಲಿ ಮಕ್ಕಳ ಜೊತೆಲಿ ಬಂದು ಕೂತ್ಕೊಂಡು ಸಿನಿಮಾ ನೋಡೋ ಥರ ಸಿನಿಮಾನೇ ಮಾಡಿದ್ವಿ. ಈ ಸಿನಿಮಾನು ಅದೇ ಥರಾನೇ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ನೀವು ಸಿನಿಮಾಗೆ ಬಂದರೆ ಬೋರ್ ಅನ್ಸಲ್ಲ. ಒಳ್ಳೆ ಒಂದು ಲವ್ ಟ್ರ್ಯಾಕ್ ಇರೋ ಯೂತ್ಗೂ ಸೂಟ್ ಆಗೋ ಥರ ಅನ್ಸುತ್ತೆ. ಮಕ್ಕಳು ಬಂದು ಕೂತ್ಕೊಂಡು ಎಂಜಾಯ್ ಮಾಡಿ ನೋಡ್ಕೊಂಡು ಹೋಗೋ ಥರ ಒಂದು ಕಥೆ ಮಾಡಿದ್ದೀವಿ. ಈ ಸಿನಿಮಾ ನೋಡೋರಿಗೆ ಖುಷಿ ಅನ್ಸುತ್ತೆ. ಆಮೇಲೆ ಇದ್ರಲ್ಲಿ ಏನು ಅಂದ್ರೆ ಈ ನನ್ನ ಟೀಮ್ MD ಶ್ರೀಧರ್ ಟೀಮ್ ಅಂದ್ರೆ ರೆಗ್ಯುಲರ್ ಟೆಕ್ನಿಷಿಯನ್ ಇರ್ತಾರೆ, ಕ್ಯಾಮ್ರಾಮನ್ ನೋಡಿ ಇವರೇ ಇರ್ತಾರೆ. ಆದ್ರೆ ಈ ಸರಿ ಹೊಸ ಸೇರ್ಪಡೆ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ವಾಸಿಕಿ ವೈಭವ್ ಇದಕ್ಕೆ ಹೊಸ ಸೇರ್ಪಡೆ. ಹಾಗೆ ಎಡಿಟರ್ ಬಂದು ಜ್ಞಾನೇಶ್ ಅವರು ಇದರಲ್ಲಿ ತುಂಬಾ ಒಳ್ಳೆ ಎಡಿಟರ್. ನಾನು ಅವರು ಮೊದಲಿಂದ ನಮ್ಮ ಹತ್ರ ಅವ್ರು ನೋಡ್ತಾ ಇದ್ದೆ, ಎಡಿಟಿಂಗ್ ಕೊಟ್ಟಿರ್ಲಿಲ್ಲ ನನಗೆಲ್ಲ ಜಾಸ್ತಿ. KM ಪ್ರಕಾಶ್, PR ಸೌಂದರರಾಜು ಇವರೇ ಎಡಿಟಿಂಗ್ ಇದ್ರು. ಈ ಸರಿ ಜ್ಞಾನೇಶ್ ಅವರು ನನ್ನ ಈ ಸಿನಿಮಾಕ್ಕೆ ಆ್ಯಡ್ ಆಗಿದ್ದಾರೆ. ಮತ್ತೆಲ್ಲಾ ಟೆಕ್ನಿಷಿಯನು ನಾನು ಮೊದಲಿದ್ದಾರೆ. ಇವಾಗ ರವಿ ವರ್ಮಾ ಫೈಟ್ ಮಾಸ್ಟರ್, ಇದಕ್ಕೊಂದು 2 ಫೈಟ್ ಇದೆ, ಅವರೇ ಮಾಡಿದ್ದಾರೆ. ಹರ್ಷ ದೊಡ್ಡ ಡೈರೆಕ್ಟರ್ ಆಗಿದ್ರು ಕೂಡ ಬಂದು ಸಾಂಗ್ ಕೊರಿಯೋಗ್ರಫಿ ಅವರೇ ಮಾಡಿದ್ದಾರೆ ಹರ್ಷ ಅವ್ರು ಇದಕ್ಕೆ. ಮತ್ತೆಲ್ಲ ನನ್ನ ಹತ್ರ ರೆಗ್ಯುಲರ್ ಇರೋರೇ ಇದ್ದಾರೆ. ಈ ಸರಿ ಹೊಸದಾಗಿ ಏರ್ಪಡೆ ಓನ್ಲಿ ಜ್ಞಾನೇಶ್ ಮತ್ತು ವಾಸಿಕಿ ವೈಭವ್. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ನಿಮ್ ಟೈಮ್ ಸ್ಪೆಂಡ್ ಮಾಡಿ ನಿಮ್ ಸಿನಿಮಾ ಬಗ್ಗೆ ಬಹಳಷ್ಟು ವಿಚಾರಗಳು ಹೇಳಿದಿರಾ. ನಿಮ್ಮ ಸಿನಿಮಾಗೆ ಆದಷ್ಟು ಒಳ್ಳೆ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.